ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏನಂತಂದ್ರೆ ವೇರಿಯಸ್ ಸ್ಟೇಜಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಕಾಂಕ್ರೀಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಮ್ದು ಆಲ್ರೆಡಿ 3 ಕ್ಲಾಸ್ ಆಗಿದೆ. ಪ್ರಿವಿಯಸ್ ಕ್ಲಾಸ್ ಇನ್ನು ಯಾರು ನೋಡಿಲ್ಲ, ಮೇಲ್ಗಡೆ ಐ ಬಟನ್ ಅಲ್ಲಿ ನಾನು ಲಿಂಕ್ ಕೊಡ್ತೀನಿ, ಹೋಗಿ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಪ್ಲೇ ಲಿಸ್ಟ್ ಇದೆ ಕಾಂಕ್ರೀಟ್ ಟೆಕ್ನಾಲಜಿ ಅಂತ, ಅಲ್ಲಿ ಹೋಗಿ ನೋಡ್ಬೋದು. ಸೊ ನನ್ನ ಪ್ರಿವಿಯಸ್ ಕ್ಲಾಸಸ್ ಅಲ್ಲಿ ಬ್ಯಾಚಿಂಗು ಮತ್ತೆ ಮಿಕ್ಸಿಂಗು ಯಾವ ತರ ಮಾಡ್ತಾರೆ, ಸೊ ನಾನು ಅದರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡೋಣ ಅಂತಂದರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಕಾಂಕ್ರೀಟ್ ಯಾವ ಥರ ಮಾಡ್ತಾರೆ, ಪ್ಲೇಸಿಂಗ್ ಯಾವ ಥರ ಆಗುತ್ತೆ, ಕಾಂಪ್ಯಾಕ್ಷನ್ ಯಾವ ಥರ ಆಗುತ್ತೆ, ಈ 3 ಟಾಪಿಕ್ ಬಗ್ಗೆ ಇವತ್ತು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಣ, ಆಯಿತಾ. ಸೊ ಕ್ಲಾಸಸ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಪ್ಕಮಿಂಗ್ AE ಯಾವುದೇ ಎಕ್ಸಾಮ್ ಇರಲಿ, ಈ ಎಲ್ಲ ಕ್ಲಾಸಸ್ಸು ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ರೈಟ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. So what is transportation of concrete or transporting the concrete? Is nothing but taking away concrete from one place to another place. ಒಂದು ಕಡೆಯಿಂದ ಮತ್ತೊಂದು ಕಡೆ ನಾವು ಕಾಂಕ್ರೀಟ್ನ ತೊಗೊಂಡು ಹೋಗ್ತೀವಿ. ಯಾಕೆಂದರೆ ಮಿಕ್ಸಿಂಗ್ ಮಾಡೋದು ಒಂದು ಕಡೆ ಇರುತ್ತೆ, ಪ್ಲೇಸಿಂಗ್ ಮಾಡೋದು ಒಂದು ಕಡೆ ಇರುತ್ತೆ. ಸೊ ಅದಕ್ಕೆ ಇದರಲ್ಲಿ ಮೆಥಡ್ಸ್ ಇದೆ, ಇಕ್ವಿಪ್ಮೆಂಟ್ಸು ಬೇರೆ ಬೇರೆ ಇಕ್ವಿಪ್ಮೆಂಟ್ಸಿಂದ ಮಾಡ್ತಾರೆ. ಸೊ ಇದರಲ್ಲಿ ಪ್ರಿಕಾಷನ್ಸ್ ನಾವು ಯಾಕೆ ತೊಗೊಳ್ಬೇಕು ಅಂತಂದರೆ, ಇಲ್ಲಿ ಹೋಮೋಜೆನಿಟಿ ಏನಂತಂದರೆ ಇರಬೇಕು. ಹೋಮೋಜೆನಿಟಿ ಅಂತಂದರೆ ಯೂನಿಫಾರ್ಮಿಟಿ ಅಂದಂಗೆ. ಸೊ ಒಂದು ಬಾಕ್ಸಲ್ಲಿ ಒಂದು ಬಾಕ್ಸ್ ಇದೆ ಅಂತಂದರೆ, ಈ ಬಾಕ್ಸಲ್ಲಿ ನಾನು ಕಾಂಕ್ರೀಟ್ ಅಪ್ಲೈ ಅಂದರೆ ಎಲ್ಲ ಇದರಲ್ಲಿ ಹಾಕಿದ್ದೀನಿ ಅಂತಂದರೆ, ನಾನು ಎಲ್ಲಾದರೂ ಕಟ್ ಮಾಡಿ ನೋಡಿದ್ರು ಎಲ್ಲ ಕಡೆ ಯೂನಿಫಾರ್ಮಿಟಿ ಇರಬೇಕು, ಹೋಮೋಜಿನಿಟಿ, ಅದಕ್ಕೆ ಅಂತೀವಿ. ಸೊ ಹೋಮೋಜಿನಿಟಿ ಟೈಮ್ ಆಫ್ ಮಿಕ್ಸಿಂಗ್ ಶುಡ್ ಬಿ ಮೇಂಟೈನ್ಡ್ ವೈಲ್ ಬೀಯಿಂಗ್ ಟ್ರಾನ್ಸ್ಪೋರ್ಟೆಡ್ ಟು ದ ಫೈನಲ್ ಪ್ಲೇಸ್ ಆಫ್ ಡಿಪೋಸಿಷನ್. ಸೊ ಅದಕ್ಕೆ ನಾವೇನಂತಂದರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಕಾಂಕ್ರೀಟ್ ಅಂತ ಅಂತೀವಿ. ಸೊ ಏನೇನು ಮೆಥಡ್ಸ್ ಇದೆ, ಮೆಥಡ್ಸ್ ಆಫ್ ಅಡಾಪ್ಟಿಂಗ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಕಾಂಕ್ರೀಟ್ ಆರ್: ಒಂದು ಮೋರ್ಟಾರ್ ಪ್ಯಾನ್ ಇದೆ, ವೀಲ್ ಬ್ಯಾರೋ ಅಂಡ್ ಹೆಡ್ ಕಟ್, ಕ್ರೇನ್ ಬಕೆಟ್, ರೋಪ್ವೇ, ಟ್ರಕ್ ಮಿಕ್ಸರ್, ಡಂಪರ್ಸ್, ಚ್ಯೂಟ್, ಸ್ಕಿಪ್ ಅಂಡ್ ಹಾಯ್ಸ್ಟ್, ಟ್ರಾನ್ಸಿಟ್ ಮಿಕ್ಸರ್, ಪಂಪ್ ಅಂಡ್ ಪೈಪ್ಲೈನ್, ಹೆಲಿಕಾಪ್ಟರ್. ಸೊ ದೀಸ್ ಆರ್ ಆಲ್ ಡಿಫರೆಂಟ್ ಮೆಥಡ್ಸ್ ಅಡಾಪ್ಟೆಡ್ ಫಾರ್ ಕಾಂಕ್ರೀಟ್ ಟ್ರಾನ್ಸ್ಪೋರ್ಟಿಂಗ್, ಆಯ್ತಾ. ಸೊ ಫಸ್ಟ್ ವೀಲ್ ಬ್ಯಾರೋ ಅಂಡ್ ಹ್ಯಾಂಡ್ ಕಟ್ ಅಂದ್ರೆ ಏನು, ಈಗ ನಿಮ್ಗೆ ಸ್ಕೆಚಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ವೀಲ್ ಬ್ಯಾರೋ ಮತ್ತೆ ಹ್ಯಾಂಡ್ ಕಟ್ ಅಂತಂದ್ರೆ ಇಲ್ಲಿ ನಿಮ್ ಸ್ಕೆಚಲ್ಲಿ ಕಾಣಿಸ್ತಾ ಇದೆ. ಸಿಂಪಲ್ ಆಗಿ ಏನಂತಂದ್ರೆ ಒಂದು ವೀಲ್ ಇರುತ್ತೆ, ಇಲ್ಲಿ ಏನಂತಂದ್ರೆ ಒಂದು ಟೈಪ್ ಆಫ್ ಪ್ಯಾನ್ ಇರುತ್ತೆ. ಸೊ ಆರ್ ಮೋರ್ಟಾರ್ ಪ್ಯಾನ್ ಅಂತಂದ್ರೆ ನಾರ್ಮಲ್ ಪ್ಯಾನ್ ಏನಿರುತ್ತೆ ಅದ್ರದ್ದು. ಸೊ ನಾರ್ಮಲಿ ಯೂಸ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ಕಾಂಕ್ರೀಟ್ ಟು ಬಿ ಪ್ಲೇಸ್ ಎಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಇತ್ತಂತಂದ್ರೆ ಇದನ್ನು ಯೂಸ್ ಮಾಡ್ತಾರೆ, ರೈಟ್. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಹೌಲಿಂಗ್ ಆಫ್ ಕಾಂಕ್ರೀಟ್ ಕಂಪೇರ್ಟಿವ್ಲಿ ಲಾಂಗರ್ ಡಿಸ್ಟೆನ್ಸ್, ಆಸ್ ಇನ್ ದ ಕೇಸ್ ಆಫ್ ಇನ್ ರೋಡ್ ಕನ್ಸ್ಟ್ರಕ್ಷನ್. ಹಾರಿಜೆಂಟಲಿ ಜಾಸ್ತಿ ಕೆಲಸ ಇತ್ತಂತಂದ್ರೆ ಅಂತ ಕಡೆ ವೀಲ್ ಬ್ಯಾರೋ, ಹ್ಯಾಂಡ್ ಕಾಟ್ ಆರ್ ಮೋರ್ಟಾರ್ ಪ್ಯಾನ್ ಯೂಸ್ ಮಾಡ್ತಾರೆ. ವೀಲ್ ಬ್ಯಾರೋನೇ ಜಾಸ್ತಿ ಯೂಸ್ ಮಾಡ್ತಾರೆ. ಆರ್ ಈಗ ಸ್ಲ್ಯಾಬ್ ಕಾಂಕ್ರೀಟಿಂಗ್ ಮಾಡೋದಿದೆ, ಸ್ಲ್ಯಾಬ್ದು ಏನಂತಂದ್ರೆ ತುಂಬಾ ಜಾಸ್ತಿ ಲೆಂತ್ ಇದೆ, ಆಯ್ತಾ, ಲೆಂತ್ ಜಾಸ್ತಿ ಇದೆ. ಸೊ ಒಂದ್ ಕಡೆಯಿಂದ ಅಷ್ಟೇ ಕಾಂಕ್ರೀಟ್ ಬರ್ತಾ ಇದೆ. ಸೊ ಅಲ್ಲಿಂದ ಬೇರೆ ಕಡೆ ನೀವು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ ವೀಲ್ ಬ್ಯಾರೋನ ಯೂಸ್ ಮಾಡ್ತಾರೆ. ಸರಿನಾ? ಕ್ಲಿಯರ್ ಆಗಿದೆ. ಇದು ಪಿಕ್ಚರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಮೇಜ್ ನೋಡಿದ್ರೆ. ನೆಕ್ಸ್ಟ್ ಟ್ರಕ್ ಮಿಕ್ಸರ್ ಡಂಪರ್ ಅಂತ ಬರುತ್ತೆ. ಸೊ ಇಲ್ಲಿ ನಿಮ್ ಸ್ಕೆಚಲ್ಲೇ ಕಾಣಿಸ್ತಾ ಇದೆ ಇವಾಗ ಟ್ರಕ್ ಮಿಕ್ಸರ್ ಅಂದ್ರೆ ಏನು, ಡಂಪರ್ ಅಂದ್ರೆ ಏನು, ರೈಟ್. ಸೊ ಲಾರ್ಜ್ ಕಾಂಕ್ರೀಟ್ ವರ್ಕ್ಸ್ ಪರ್ಟಿಕ್ಯುಲರ್ಲಿ ಫಾರ್ ಕಾಂಕ್ರೀಟ್ ಟು ಬಿ ಪ್ಲೇಸ್ ಎಟ್ ಗ್ರೌಂಡ್ ಲೆವೆಲ್. ಟ್ರಕ್ಸ್ ಅಂಡ್ ಡಂಪರ್ಸ್ ಕ್ಯಾನ್ ಬಿ ಯೂಸ್. ಅಂದ್ರೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗಕ್ಕೆ ಜಸ್ಟ್ ಇದನ್ನ ತಗೊಂಡು ಹೋಗ್ಬೋದು. ಇದನ್ನ ಟ್ರಾನ್ಸಿಟ್ ಮಿಕ್ಸರ್ ಅಂತೀವಿ, ಟ್ರಕ್ ಮಿಕ್ಸರ್ ಅಂತೀವಿ, ಆಯ್ತಾ. ಸೊ ಇದ್ರ ಬಗ್ಗೆ ಮುಂದೆ ಓದೋಣ ಏನಿದೆ ಡೆಪ್ತ್ ಅಲ್ಲಿ ಅಂತ. ನೆಕ್ಸ್ಟ್ ಕ್ರೇನ್, ಬಕೆಟ್ ಅಂಡ್ ರೋಪ್ವೇ ಅಂತ ಬರುತ್ತೆ. ಕ್ರೇನ್, ಬಕೆಟ್, ರೋಪ್ವೇ. ಕ್ರೇನ್ ಅಂಡ್ ಬಕೆಟ್ ಇಸ್ ಒನ್ ಆಫ್ ದ ರೈಟ್ ಇಕ್ವಿಪ್ಮೆಂಟ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ಕಾಂಕ್ರೀಟ್ ಅಬೋವ್ ಗ್ರೌಂಡ್ ಲೆವೆಲ್. ಅಬೋವ್ ಗ್ರೌಂಡ್ ಲೆವೆಲ್ ಅಥವಾ ಹೈ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ಗೆ ಏನಂತಂದ್ರೆ ಇತ್ತಂದ್ರೆ ಇದು. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸ್ಕೆಚಲ್ಲಿ ಕಾಣಿಸ್ತಾ ಇದೆ, ನಾನು ಸ್ಕೆಚ್ ಹಾಕಿದ್ದೀನಿ, ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಬಕೆಟ್ ಇದೆ, ಸೊ ಕೆಳಗಡೆ ಓಪನಿಂಗ್ ಇರುತ್ತೆ. ಸೊ ಇಲ್ಲಿ ಏನಂತಂದ್ರೆ ಲಾಕ್ ಸಿಸ್ಟಮ್ ಇರುತ್ತೆ. ಮೇಲ್ಗಡೆಯಿಂದ ಏನಂತಂದ್ರೆ ನೀವು ಕಾಂಕ್ರೀಟ್ ಏನಂತಂದ್ರೆ ಪ್ಲೇಸ್ ಮಾಡಿ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಸೊ ಇದು ಎಲ್ಲಿ ಮಾಡ್ತಾರೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇದು ಒಂದು ನಮ್ದು ಕನ್ಸ್ಟ್ರಕ್ಷನ್ ಸೈಟ್ ಇದೆ. ಸೊ ಇಲ್ಲಿ ಏನಂತಂದ್ರೆ ಕಾಂಕ್ರೀಟ್ ಏನಂತಂದ್ರೆ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ಬಟ್ ನಮ್ಮ ಡಂಪಿಂಗ್ ಸೈಟ್ ಇಲ್ಲಿದೆ, ಈ ಕಾರ್ನರ್ ಅಲ್ಲಿ ಇದೆ. ಸೊ ಅವಾಗ ಏನ್ ಮಾಡ್ತೀನಿ, ನಾನು ಕ್ರೇನ್ ಇಲ್ಲಿ ಪ್ಲೇಸ್ ಮಾಡಿಬಿಟ್ಟು ಜಸ್ಟ್ ಈ ಬೂಮ್ ನ ಯೂಸ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಆಗಿ ವರ್ಟಿಕಲ್ ಮೂವ್ಮೆಂಟ್ ಆರ್ ಹಾರಿಜಾಂಟಲ್ ಮೂವ್ಮೆಂಟ್ ಮಾಡ್ಕೊಂಡು ನಾನು ಪ್ಲೇಸ್ ಮಾಡ್ಬೋದು. ಸೊ ಅದಕ್ಕೊಂದು ತುಂಬಾ ಯೂಸ್ಫುಲ್ ಇದೆ ಅದು. ರೋಪ್ವೇ ಅಂಡ್ ಬಕೆಟ್ ಆಫ್ ವೇರಿಯಸ್ ಸೈಜಸ್. ಈ ಬಕೆಟ್ ಏನಿದೆ ವೇರಿಯಸ್ ಸೈಜಸ್ ಅಲ್ಲಿ ಇರುತ್ತೆ, ರೈಟ್. ವೇರ್ ಸಿಂಪಲ್ ಮೆಥಡ್ ಆಫ್ ಟ್ರಾನ್ಸ್ಪೋರ್ಟಿಂಗ್ ಕಾಂಕ್ರೀಟ್ ಇಸ್ ಫೌಂಡ್ ನಾಟ್ ಫೀಸಿಬಲ್. ಸಿಂಪಲ್ ಆಗಿ ನಾವು ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಿಲ್ಲ ಅಥವಾ ಏನೋ ಪ್ರಾಬ್ಲಮ್ ಇತ್ತಂದ್ರೆ ನಾನು ವರ್ಟಿಕಲ್ ಆಗಿ ಇದನ್ನ ಏನಂತಂದ್ರೆ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ವ್ಯಾಲಿ ಆರ್ ಕನ್ಸ್ಟ್ರಕ್ಷನ್ ವರ್ಕ್ ಆಫ್ ಪಿಯರ್ ಇನ್ ದ ರಿವರ್ ಆರ್ ಫಾರ್ ಡ್ಯಾಮ್ ಕನ್ಸ್ಟ್ರಕ್ಷನ್. ಡ್ಯಾಮ್ ಕನ್ಸ್ಟ್ರಕ್ಷನ್ಗೆ, ಪಿಯರ್ಗೆ ಎಲ್ಲಿ ಏನಂತಂದ್ರೆ ತುಂಬಾ ಲೊಕೇಶನ್ ಈಸಿಲಿ ಆಕ್ಸೆಸಿಬಲ್ ಇರಲ್ಲ ಅಂತ ಕಡೆ ಇದನ್ನು ಯೂಸ್ ಮಾಡ್ತಾರೆ, ರೈಟ್. ಸೊ ಕ್ರೇನ್ಸ್ ಆರ್ ಫಾಸ್ಟ್ ಅಂಡ್ ವರ್ಸಟೈಲ್ ಟು ಮೂವ್ ಕಾಂಕ್ರೀಟ್ ಹಾರಿಜಾಂಟಲಿ ಆಸ್ ವೆಲ್ ಆಸ್ ವರ್ಟಿಕಲಿ. ಹಾರಿಜಾಂಟಲ್ ಮೂವ್ ಮಾಡ್ಬೋದು, ವರ್ಟಿಕಲಿ ಮೂವ್ ಮಾಡ್ಬೋದು. ಸೊ ತುಂಬಾ ಇಂಪಾರ್ಟೆಂಟ್ ಇದೆ ಟ್ರಾನ್ಸ್ಪೋರ್ಟಿಂಗ್ ಆಫ್ ಕಾಂಕ್ರೀಟ್, ಕ್ರೇನ್ ಮತ್ತೆ ಬಕೆಟ್ ಟೈಪ್.
ನೆಕ್ಸ್ಟ್ ಚ್ಯೂಟ್ ಅಂತ ಇದೆ. ಸೊ ಇದಕ್ಕೆ ಒಂದು ಏನಂತ ಎಕ್ಸಾಂಪಲ್ ಏನಂತಂದ್ರೆ, ಈಗ ಇಲ್ಲಿ ನಾನು ಇಲ್ಲೊಂದು ತೋರಿಸಿದ್ದೀನಿ, ಇಲ್ಲಿದೆ ನೋಡಿ. ಈ ಟ್ರಕ್ ಮಿಕ್ಸರ್ ಇಂದ ಈಗ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಚ್ಯೂಟ್ ಕಾಣಿಸ್ತಾ ಇದೆ. ಸೊ ಈ ಹೈಟ್ ಇಂದ, ಈ ವೀಲ್ ಹೈಟ್ ಅಂತೂ ಇಲ್ಲಿಂದ ಇಲ್ಲಿ ಹೈಟ್ ಇದೆ ಇದು. ಸೊ ಇದು ಇಲ್ಲಿಂದ ಇಲ್ಲಿ ಡಂಪ್ ಆಗುತ್ತೆ. ಬಟ್ ಕಾಂಕ್ರೀಟು ನನಗೇನಂತಂದ್ರೆ, ಫಾರ್ ಎಕ್ಸಾಂಪಲ್ ಇದು ಈಗ ಇಲ್ಲಿಂದ ಇಲ್ಲಿ ಟ್ರಕ್ ಮಿಕ್ಸರ್ ಇಲ್ಲಿ ನಿಂತ್ಕೊಂಡಿದೆ. ಸೊ ಇಲ್ಲಿ ನನಗೆ ಪ್ಲೇಸ್ ಮಾಡೋದಿಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ, ನನಗೆ ಇಲ್ಲಿ ಡೌನ್ ಅಲ್ಲಿ ಪ್ಲೇಸ್ ಮಾಡೋದಿದೆ. ಸೊ ಅಂತ ಕಡೆ ಪ್ಲೇಸ್ ಮಾಡುವಾಗ ಏನಂತಂದ್ರೆ ಈ ಚ್ಯೂಟ್ ಮಿಕ್ಸರ್ ತುಂಬಾ ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ ಇದು. ಸೊ ಕಾಂಕ್ರೀಟ್ ಇಲ್ಲಿ ಪ್ಲೇಸ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಬರುತ್ತೆ, ಸಿಂಪಲ್ ಆಗಿದೆ. ಸರ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ಕಾಂಕ್ರೀಟ್ ಫ್ರಮ್ ಗ್ರೌಂಡ್ ಲೆವೆಲ್ ಟು ಲೋವರ್ ಲೆವೆಲ್ ಅಂತಂದ್ರೆ ಈ ತರ ಇದ್ದಿರೋದು, ಇದು ಗ್ರೌಂಡ್ ಲೆವೆಲ್ ಇದೆ. ಸೊ ನನಗೆ ಲೋವರ್ ಲೆವೆಲ್ ಮಾಡೋದಿದ್ರೆ ನಾನು ಯೂಸ್ ಮಾಡ್ತೀನಿ. ಸೊ ಇಟ್ ಈಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಟ್ರಾನ್ಸಿಟ್ ಮಿಕ್ಸರ್. ಇದೊಂದು ಟ್ರಾನ್ಸಿಟ್ ಮಿಕ್ಸರ್ ಎಸೆನ್ಷಿಯಲ್ ಪಾರ್ಟ್ ಇದೆ. ಸೊ ಅದರ್ ಕಾಂಕ್ರೀಟ್ ಮಿಕ್ಸರ್ ಟು ಎನ್ಶೂರ್ ಸ್ಮೂತ್ ಫ್ಲೋ ಆಗಿ ಮಾಡೋಕೆ ಇದನ್ನು ಯೂಸ್ ಮಾಡ್ತಾರೆ, ಗೊತ್ತಾಯ್ತಾ. ನೆಕ್ಸ್ಟ್ ಸ್ಕಿಪ್ ಅಂಡ್ ಹಾಯಿಸ್ಟ್ ಅನ್ನೋಕೆ ಒಂದು ತುಂಬಾ ಇಂಪಾರ್ಟೆಂಟ್ ಇದೆ. ಅದು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ಇರುತ್ತೆ ಅಥವಾ ಹೈ ರೈಸ್ ಬಿಲ್ಡಿಂಗ್ಸ್ ಇರುತ್ತೆ, ಮಟೀರಿಯಲ್ನ ನಮಗೆ ಟ್ರಾನ್ಸ್ಪೋರ್ಟ್ ಮಾಡೋದಿರುತ್ತೆ ಅಥವಾ ಕಾಂಕ್ರೀಟ್ ಟ್ರಾನ್ಸ್ಪೋರ್ಟ್ ಮಾಡೋದಿದ್ರು ಇದನ್ನು ಯೂಸ್ ಮಾಡ್ತಾರೆ. ಮೆಥಡ್ಸ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ಕಾಂಕ್ರೀಟ್ ವರ್ಟಿಕಲಿ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗೆ ಯೂಸ್ ಮಾಡ್ತಾರೆ. ನೋಡಿ ಕ್ವಶನ್ಸ್ ಹಿಂಗೆ ಕೇಳೋದು, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗೆ ಕಾಂಕ್ರೀಟ್ ಟ್ರಾನ್ಸ್ಪೋರ್ಟ್ ಮಾಡೋದಿದ್ರೆ ಯಾವ ಮೆಥಡ್ ಯೂಸ್ ಮಾಡ್ತಾರೆ ಅಂತ, ಗೊತ್ತಾಯ್ತಾ. ಸೊ ನೆನ್ಪಿಟ್ಕೊಳ್ಳಿ, ಸ್ಕಿಪ್ ಅಂಡ್ ಹಾಯಿಸ್ಟ್ ಅಂತ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಏನಿರುತ್ತೆ, ಒಂದು ನೋಡಿ, ಒಂದು ಬೆಲ್ಟ್ ತರ ಇರುತ್ತೆ, ಇಲ್ಲಿ ಕಾಣಿಸ್ತಾ ಇದೆ ರೈಟ್. ಇದು ಕಂಟಿನ್ಯೂಸ್ ಆಗಿ ಈ ತರ ರೊಟೇಟ್ ಆಗ್ತಾ ಇರುತ್ತೆ, ಅಂದ್ರೆ ಈ ತರ ಬಾಕ್ಸಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ನೀವು ಕಾಂಕ್ರೀಟ್ ಅದರಲ್ಲಿ ಪ್ಲೇಸ್ ಮಾಡ್ಬೇಕಷ್ಟೇ. ಮೆಕ್ಯಾನಿಕಲ್ ಸಿಸ್ಟಮ್ ಟ್ರಾನ್ಸ್ಪೋರ್ಟ್ ಬಲ್ಕ್ ಮಟೀರಿಯಲ್ ವರ್ಟಿಕಲಿ. ಸೊ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಇಂಡಸ್ಟ್ರಿಯಲ್ ಅಪ್ಲಿಕೇಶನ್, ಕನ್ಸ್ಟ್ರಕ್ಷನ್ ಮೈನಿಂಗು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮೂವ್ ಹೆವಿ ಲೋಡ್ಸ್ ಲೈಕ್ ಕಾಂಕ್ರೀಟ್, ಸ್ಯಾಂಡ್ ಆರ್ ಎನಿ ಮಟೀರಿಯಲ್ ನೀವು ಮಾಡೋದಂದ್ರೆ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಟ್ರಾನ್ಸಿಟ್ ಮಿಕ್ಸರ್ ಅಂದ್ರೆ ಏನು ಅಂತ ಇದೆ ನೋಡಿ. ಏನು ಅಂತಂದ್ರೆ, ಇಟ್ ಈಸ್ ಅನ್ ಕಾಂಕ್ರೀಟ್ ಮಿಕ್ಸರ್ ಟ್ರಕ್. ಇಲ್ಲಿ ನೋಡ್ಬೋದು ನೀವು, ಕಾಂಕ್ರೀಟ್ ಮಿಕ್ಸರ್ ಟ್ರಕ್ ಇರುತ್ತೆ ಇದು. ಸೊ ಡಿಸೈನ್ ಟು ಟ್ರಾನ್ಸ್ಪೋರ್ಟ್ ಅಂಡ್ ಮಿಕ್ಸ್ ಕಾಂಕ್ರೀಟ್ ಫ್ರಮ್ ಎ ಬ್ಯಾಚಿಂಗ್ ಪ್ಲಾಂಟ್ ಅಲ್ಲಿ ಇದೆ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಒಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಈ 2 ಪಾಯಿಂಟ್ ಇದೆ. ಇದು ನಿಮ್ದು ಬ್ಯಾಚಿಂಗ್ ಪ್ಲಾಂಟ್ ಅಂತ ಅಂತೀನಿ. ಇಲ್ಲಿಂದ ಇಲ್ಲಿಗೆ ನಮ್ಗೆ ಏನಂತಂದ್ರೆ ಡಿಸ್ಟೆನ್ಸ್ 20 ಕಿಲೋಮೀಟರ್ಸ್ ಇದೆ. ಫಾರ್ ಎಕ್ಸಾಂಪಲ್, ಬ್ಯಾಚಿಂಗ್ ಪ್ಲಾಂಟ್ ನಮಗೆ ಸೈಟಲ್ಲಿ ಹಾಕಕ್ಕೆ ಬರೋಲ್ಲ, ಯಾಕೆ ಸ್ಪೇಸ್ ಕಮ್ಮಿ ಇದೆ. ನಮ್ಮ ಬ್ಯಾಚಿಂಗ್ ಪ್ಲಾಂಟ್ ಇಂದ ಕನ್ಸ್ಟ್ರಕ್ಷನ್ ಸೈಟಿಗೆ ನಾನು ತೊಗೊಂಡು ಬರೋಕ್ಕೆ 20 ಕಿಲೋಮೀಟರ್ಸ್ ಇದೆ. ನಾನು ಅದನ್ನು ಓಪನ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಕ್ ಆಗೋದಿಲ್ಲ. ಅದನ್ನ ಏನ್ ಮಾಡ್ತೀನಿ, ಒಂದು ಕ್ಲೋಸ್ ವೆಸಲ್ ಟೈಪ್ ಮಾಡ್ತೀವಿ. ಬರೀ ಕ್ಲೋಸ್ ಇದ್ರೆ ನಡೆಯೋದಿಲ್ಲ, ಯಾಕಂದ್ರೆ ಅದು ಅಲ್ಲೇ ಏನಪ್ಪ ಹಾಳಾಗ್ಬಿಡುತ್ತೆ. ಸೊ ಅದು ಕಂಟಿನ್ಯೂಸ್ ಆಗಿ ರೋಟೇಟ್ ಆಗ್ಬೇಕು ತಾನೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಇದೊಂದು ಡ್ರಮ್ ಟೈಪ್ ಏನಂತಂದ್ರೆ ಒಂದು ಮಿಕ್ಸರ್ ಇದೆ, ಅದು ಕಂಟಿನ್ಯೂಸ್ ಆಗಿ ಎಜಿಟೇಷನ್ಸ್ ಇರುತ್ತೆ ಅಥವಾ ಕಂಟಿನ್ಯೂಸ್ ಆಗಿ ರೋಟೇಟ್ ಆಗ್ತಾ ಇರುತ್ತೆ. ಸೊ ಇಲ್ಲೇನಿದೆ ಅಂತಂದ್ರೆ, ಇದು ವಾಟರ್ ಸಪ್ಲೈ ಇದೆ, ಆಯ್ತಾ. ನಿಮಗೆ ವಾಟರ್ ಆಡ್ ಮಾಡೋದಿದ್ರು ಆಡ್ ಮಾಡಬಹುದು, ಆಮೇಲೆ ಮಿಕ್ಸ್ ಮಾಡಿ ಡಿಸ್ಚಾರ್ಜ್ ಮಾಡ್ಕೋಬಹುದು. ಇಲ್ಲಿ ಲಾಸ್ಟ್ ಅಲ್ಲಿ ನೋಡಿ ಕಾಣಿಸ್ತಾ ಇದೆ, ಚ್ಯೂಟ್ ಕಾಣಿಸ್ತಾ ಇದೆ. ಸೊ ಇಲ್ಲಿ ಅನ್ಲೋಡ್ ಆಗಿ ಈ ಕಡೆ ಈ ತರ ಕೆಳಗೆ ಬರುತ್ತೆ. ತುಂಬಾ ಸಿಂಪಲ್ ಆಗಿ ಇದ್ರದ್ದು ಒಂದು ಮೆಕ್ಯಾನಿಸಮ್ ಇದೆ. ಸೊ ಇದು ಯಾವ ತರ ವರ್ಕ್ ಆಗುತ್ತೆ ಅಂತಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಫಸ್ಟ್ ಬ್ಯಾಚಿಂಗ್ ಪ್ಲಾಂಟ್ ಅಲ್ಲಿ ಏನಂತಂದ್ರೆ ನಮ್ದು ಆಸ್ ಪರ್ ಡಿಸೈನ್ ಮಿಕ್ಸ್, ಆಯ್ತಾ. ನಾವು ಡಿಸೈನ್ ಮಿಕ್ಸ್ ಮಾಡುತ್ತೇನೆ ಬ್ಯಾಚಿಂಗ್ ಪ್ಲಾಂಟ್ ಅಲ್ಲಿ. ಸೊ ಡಿಸೈನ್ ಮಿಕ್ಸ್ ನ ಮಿಕ್ಸ್ ಮಾಡಿ ಇದರಲ್ಲಿ ಡಂಪ್ ಮಾಡ್ತಾರೆ ಅಥವಾ ಇದರಲ್ಲಿ ಪ್ಲೇಸ್ ಮಾಡ್ತಾರೆ ಮಷೀನ್ ಇಂದ ಡೈರೆಕ್ಟ್ ಆಗಿ. ಸೊ ಇದನ್ನ ಪ್ಲೇಸ್ ಮಾಡಿದಾಗ ನಾವು ಅದೇನ್ ಮಾಡುತ್ತೆ ಅಂತಂದ್ರೆ, ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಕೊಂಡು ಈ ಬ್ಯಾಚಿಂಗ್ ಪ್ಲಾಂಟ್ ಇಂದ ಕನ್ಸ್ಟ್ರಕ್ಷನ್ ಸೈಟ್ 20 ಕಿಲೋಮೀಟರ್ ಇದೆ ಫಾರ್ ಎಕ್ಸಾಂಪಲ್. ಸೊ ಅದನ್ನ ಕವರ್ ಮಾಡೋ ಅಷ್ಟರಲ್ಲಿ ಅದು ಮಿಕ್ಸ್ ಆಗ್ತಾನೆ ಇರುತ್ತೆ, ಕಂಟಿನ್ಯೂಸ್ಲಿ ರೊಟೇಷನ್ ಅಲ್ಲಿ ಇರುತ್ತೆ. ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತಿದೆ, ವಾಟರ್ ಅಬ್ಸರ್ಪ್ಷನ್ ಅಥವಾ ವಾಟರ್ ಕಂಟೆಂಟ್ ಅದರಿಂದ ಏನಾಗುತ್ತೆ, ಅಲ್ಲೇ ಏನಂತಂದ್ರೆ ಹಾಳಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ಲಾಸ್ಟಿಸಿಟಿ ಅದ್ರದ್ದು ಕಮ್ಮಿ ಹಾಕೊಂಡು ಬರುತ್ತೆ, ಯಾಕೆಂದ್ರೆ ಮಾಯಿಶ್ಚರ್ ಕಂಟೆಂಟು ಇವಾಪರೇಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ. ಸೊ ಇದು ಈ ತರ ವರ್ಕ್ ಆಗುತ್ತೆ. ನೆಕ್ಸ್ಟ್ ಪಂಪ್ ಅಂಡ್ ಪಂಪ್ ಲೈನ್ ಅಂತ ಬರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಪಂಪ್ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಹಾರಿಜಾಂಟಲಿ ನಾವು ಕಾಂಕ್ರೀಟ್ ನ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಸ್ಪೇಸ್ ಇತ್ತಂದ್ರೆ ಮಾಡ್ಬೋದು. ಅದೇ ಸ್ವಲ್ಪ ಜಾಸ್ತಿ ಇತ್ತು ಅಥವಾ ವರ್ಟಿಕಲಿ ನಮಗೆ ಕಾಂಕ್ರೀಟಿಂಗ್ ಪಂಪ್ ಮಾಡೋದಿತ್ತು ಅಂತಂದ್ರೆ ಪಂಪ್ಸ್ ನ ನಾವು ಯೂಸ್ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ. ಸೊ ಎಲ್ಲಿ ನಾವು ರೀಚ್ ಆಗೋಕ್ಕಾಗಲ್ಲ ಅಂತ ಕಡೆ ಎಲ್ಲ ಪಂಪ್ಸ್ ನ ನಾವು ಯೂಸ್ ಮಾಡ್ತೀವಿ. ತುಂಬಾ ಅಂದ್ರೆ ತುಂಬಾ ಸಿಂಪಲ್ಸ್ ಇದೆ, ನೋಡ್ಕೋಬಹುದು. ಇದರಲ್ಲಿ ಟೈಪ್ಸ್ ಏನಿದೆ, ಟೈಪ್ಸ್ ಆಫ್ ಕಾಂಕ್ರೀಟ್ ಪಂಪ್ಸ್ ಯಾವ್ದಿದೆ ಅಂದ್ರೆ, ಫಸ್ಟ್ ಬೂಮ್ ಪಂಪ್ ಅಂತ ಬರುತ್ತೆ. ಬೂಮ್ ಪಂಪ್ ಅಂದ್ರೆ ಯಾವ ತರ ಇರುತ್ತೆ, ಇಲ್ಲಿ ನಿಮ್ ಸ್ಕೆಚ್ ಅಲ್ಲಿ ನಾನು ಇಮೇಜ್ ಹಾಕಿದ್ದೀನಿ ನೋಡಿ. ಇಲ್ಲಿ ಏನಿದೆ ಅಂತಂದ್ರೆ, ಇದಕ್ಕೆ ಇದು ಒಂದು ಟ್ರಕ್ ಮೌಂಟೆಡ್ ಇದೆ. ಇದು ಇಲ್ಲಿ ಏನಿರುತ್ತೆ, ಇದು ಕನೆಕ್ಟೆಡ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪೈಪ್ ಕಾಣಿಸ್ತಾ ಇದೆ. ಸೊ ಈ ತರ ಇದೆ ಏನಂತಂದ್ರೆ, ಕಾಂಕ್ರೀಟ್ ಏನಂತಂದ್ರೆ ಪಂಪ್ ಮಾಡುತ್ತೆ. ಟ್ರಕ್ ಮೌಂಟೆಡ್ ಪಂಪ್ ಇದೆ. ಇದು ಇಕ್ವಿಪ್ಡ್ ವಿತ್ ರಿಮೋಟ್ ಕಂಟ್ರೋಲ್ಡ್ ರೋಬೋಟಿಕ್ ಆರ್ಮ್. ಇದು ಬೂಮ್, ಆಯ್ತಾ. ಇದು ಏನ್ ಬೂಮ್, ಇದಕ್ಕೆ ಬೂಮ್ ಅಂತಾರೆ.
ಸೊ unfold and maneuver to accurately place the concrete. It is typically mounted on truck for easily mobility on the large construction site. ಸೊ ನಿಮಗೆ ಎಲ್ಲಿ ಬೇಕಲ್ಲಿ ಇದನ್ನ ಮೂವ್ಮೆಂಟ್ ಮಾಡ್ಬೋದು. ಸೊ ಇದು ಯಾವ್ದಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಲಾರ್ಜ್ ಸ್ಕೇಲ್ಗೆ ಯೂಸ್ ಮಾಡ್ತಾರೆ, ಆಯ್ತಾ, ಹೈ ರೈಸ್ ಬಿಲ್ಡಿಂಗಿಗೆ ಯೂಸ್ ಮಾಡ್ತಾರೆ, ಬ್ರಿಡ್ಜಸ್ ಯೂಸ್ ಮಾಡ್ತಾರೆ. ಅದರ್ ಜಾಬ್ಸ್ ಯಾವ್ಯಾವ್ದು ಅಂತಂದರೆ ಸೊ ಹೈ ಎಲಿವೇಶನ್ಸ್ ಎಲ್ಲೆಲ್ಲಿ ಇರುತ್ತೆ ಅಂಥ ಕಡೆ ಅಥವಾ ಲಾಂಗ್ ಡಿಸ್ಟೆನ್ಸ್ ಇರೋ ಕಡೆ ಈ ಬೂಮ್ ಪಂಪ್ನ ಯೂಸ್ ಮಾಡ್ತಾರೆ, ಆಯ್ತಾ. ನೆಕ್ಸ್ಟು ಲೈನ್ ಪಂಪು, ಇದನ್ನು ತುಂಬ ಸೈಟ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಲೈನ್ ಪಂಪ್ ಅಂತ ಇರುತ್ತೆ. ಲೈನ್ ಪಂಪಲ್ಲಿ ಏನೂ ಇರಲ್ಲ, ಇದೊಂದು ಸ್ಟೇಷನರಿ ಒನ್ ಟೈಪ್ ಆಫ್ ಮೆಕ್ಯಾನಿಸಮ್ ಇದೆ. ನಿಮ್ಮದು ಬ್ಯಾಚಿಂಗ್ ಪ್ಲಾಂಟಿಂದ ಟ್ರಾನ್ಸಿಟ್ ಮಿಕ್ಸರಲ್ಲಿ ಏನು ತೊಗೊಂಡು ಬರುತ್ತಲ್ಲ, ಆಯಿತಾ, ಟ್ರಕ್ ಮಿಕ್ಸರು, ಸೊ ಅದನ್ನು ಇಲ್ಲಿ ಪಂಪ್ ಮಾಡ್ತೇನೆ, ನಾನು ಇಲ್ಲಿ ಪಂಪ್ ಮಾಡ್ತೀನಿ. ಸೊ ಇದು ಏನಾಗುತ್ತೆ ಅಂದರೆ ಇಲ್ಲಿ ಪೈಪ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಪೈಪ್ ಕನೆಕ್ಟೆಡ್ ಇದೆ, ಆಯಿತಾ, ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇರೋದು ಇದು ಪೈಪ್ ಕನೆಕ್ಟೆಡ್ ಇದೆ. ಸೊ ಸೀರೀಸ್ ಆಫ್ ಪೈಪು ಈ ಥರ ಕನೆಕ್ಟೆಡ್ ಇರುತ್ತೆ, ಕಪ್ಲರ್ ಯೂಸ್ ಮಾಡಿಬಿಟ್ಟು. ಸೊ ಸೀರೀಸ್ ಆಫ್ ಪೈಪು ಈ ಥರ ಕನೆಕ್ಟೆಡ್ ಇರುತ್ತೆ. ನಿಮಗೆ ಯಾವ ಪ್ಲೇಸಲ್ಲಿ ಬೇಕು ಎಷ್ಟು ಬೇಕು, ವರ್ಟಿಕಲ್ ಮಾಡೋದಿದ್ರು ವರ್ಟಿಕಲಿ ಕನೆಕ್ಟೆಡ್ ಇರುತ್ತೆ. ಸೊ ಈ ಥರ ವರ್ಟಿಕಲ್ಲು ಕನೆಕ್ಟ್ ಮಾಡ್ತಾರೆ ಈ ಥರ. ಓಕೆ, ಸೊ ಅದನ್ನು ಕನೆಕ್ಟ್ ಮಾಡಿಕೊಂಡು ಏನಂತಂದರೆ ಪಂಪ್ ಏನಂತಂದರೆ ಕಾಂಕ್ರೀಟ್ನ ಪಂಪ್ ಮಾಡ್ತಾರೆ. ಸೊ ಟ್ರೇಲರ್ ಮೌಂಟೆಡ್ ಇದೆ ಸ್ಟೇಷನರಿ ಪಂಪ್. ಲೈನ್ ಪಂಪ್ಸ್ ಆರ್ ಸ್ಮಾಲರ್ ಆ್ಯಂಡ್ ಮೋರ್ ಪೋರ್ಟೇಬಲ್ ದೆನ್ ಬೂಮ್ ಪಂಪ್ಸ್, ಆಯಿತಾ. ದೇ ಪಂಪ್ ಕಾಂಕ್ರೀಟ್ ಥ್ರೂ ಎ ಸೀರೀಸ್ ಆಫ್ ಕನೆಕ್ಟೆಡ್ ಸ್ಟೀಲ್ ಪೈಪ್ಸ್ ಆಫ್ ಫ್ಲೆಕ್ಸಿಬಲ್ ಹೋಸ್ ದಟ್ ಆರ್ ಮ್ಯಾನ್ಯುವಲಿ ಲೇಡ್ ಔಟ್ ಅಲಾಂಗ್ ದ ಗ್ರೌಂಡ್ ಟು ಪವರಿಂಗ್ ದ ಸೈಟ್, ಆಯಿತಾ. ಮ್ಯಾನ್ಯುವಲಿ ನಾವು ಹೆಂಗೆ ಬೇಕಂಗೆ ಚೇಂಜ್ ಮಾಡ್ಕೋಬೋದು. ಸೊ ಅದು ಒಂದು ಅಡ್ವಾಂಟೇಜ್ ಇದೆ. ಸೊ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಸ್ಮಾಲರ್ ವಾಲ್ಯೂಮ್ ಜಾಬ್ಸ್ ಲೈಕ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ಗೆ, ಸ್ವಿಮ್ಮಿಂಗ್ ಪೂಲ್ಸು, ಸೈಡ್ ವಾಕ್ಸು, ಗ್ರೌಂಡ್ ಸ್ಲ್ಯಾಬ್ಸು, ಆಸ್ ವೆಲ್ ಆಸ್ ಸೈಟ್ ವಿತ್ ಟೈಟ್ ಎಕ್ಸಸ್ ವೇರ್ ಲಾರ್ಜ್ ಟ್ರಕ್ ಕೆನಾಟ್ ಫಿಟ್. ಅಂದರೆ ಸೈಟ್ ಇದೆ ಅಲ್ಲಿ ನಾವು ಏನಂತಂದರೆ ನಮ್ಮ ಡಂಪರು ಅಥವಾ ಟ್ರಕ್ ಮಿಕ್ಸರ್ ಒಯ್ಯೋಕ್ಕೆ ಆಗೋದಿಲ್ಲ ಅಂಥ ಕಡೆ ಈ ಲೈನ್ ಪಂಪ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಟಾಪಿಕ್ ಇದೆ ಪ್ಲೇಸಿಂಗ್ ಆಫ್ ಕಾಂಕ್ರೀಟ್ ಅಂತ ಬರುತ್ತೆ, ಆಯಿತಾ. ಪ್ಲೇಸಿಂಗ್ ಅಂದರೆ ಏನು? ಡಿಪಾಸಿಟಿಂಗ್ ಆ್ಯಂಡ್ ಸ್ಪ್ರೆಡಿಂಗ್ ದ ಫ್ರೆಶ್ ಕಾಂಕ್ರೀಟ್ ಇನ್ ಎ ಫೈನಲ್ ಪೊಸಿಷನ್ ಆಫ್ ದ ಫಾರ್ಮ್ ವರ್ಕ್ ಆರ್ ದ ಗ್ರೌಂಡ್ ಸೊ ದಟ್ ಇಟ್ ಹಾರ್ಡನ್ಸ್ ಇನ್ ಟು ದ ರಿಕ್ವೈರ್ಡ್ ಶೇಪ್, ಪೊಸಿಷನ್ ಆ್ಯಂಡ್ ಸ್ಟ್ರೆಂತ್. ಏನು ಸ್ಟ್ರೆಂತ್ ಬೇಕಾಗಿದೆ, ಏನು ಪೊಸಿಷನಲ್ಲಿ ಪ್ಲೇಸ್ ಮಾಡೋದೇ, ಅದಕ್ಕೆ ಏನು ನಾವು ಒಂದು ಮೆಕ್ಯಾನಿಸಮ್ ಅಂತೀವಿ, ಅದನ್ನು ಪ್ಲೇಸಿಂಗ್ ಆಫ್ ಕಾಂಕ್ರೀಟ್ ಅಂತ ಅಂತೀವಿ. ಸೊ ಇದು ಇಂಪಾರ್ಟೆಂಟ್ ಇದೆ. ಯಾಕೆ ಅಂತಂದರೆ ಇಂಪ್ರಾಪರ್ ಪ್ಲೇಸಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಹನಿ ಕುಂಬಿಂಗ್ ಆಗುತ್ತೆ. ಹನಿ ಕುಂಬಿಂಗ್ ಈಸ್ ನಥಿಂಗ್ ಬಟ್ ಒಂದು ಸ್ಟ್ರಕ್ಚರ್ ಇದೆ. ಸೊ ಇಲ್ಲಿ ಏನಂತಂದರೆ ಈ ಥರ ಏನಂತಂದರೆ ವಾಯ್ಡ್ಸ್ ಕ್ರಿಯೇಟ್ ಆಗಿಬಿಡುತ್ತೆ, ಆಯಿತಾ. ವಾಯ್ಡ್ಸ್ ಕ್ರಿಯೇಟ್ ಆಗಿಬಿಟ್ಟಾಗ ಫ್ರೆಶ್ ಕಾಂಕ್ರೀಟ್ನು ಕರೆಕ್ಟಾಗಿ ಅದನ್ನು ಪ್ಲೇಸಿಂಗ್ ಮಾಡಲಿಲ್ಲ, ವೈಬ್ರೇಷನ್ ಮಾಡಲಿಲ್ಲ ಅಂತಂದರೆ ಹನಿ ಕುಂಬಿಂಗ್ ಆಗುತ್ತೆ. ಸೆಗ್ರಿಗೇಷನ್ ಅಂತಂದರೆ ನಿಮ್ಗೆ ಗೊತ್ತಿದೆ, ಪಾರ್ಟಿಕಲ್ಸು ಏನಂತಂದರೆ ಕೋರ್ಸ್ ಅಗ್ರಿಗೇಟು, ಫೈನ್ ಅಗ್ರಿಗೇಟು ಎಲ್ಲ ಸಪ್ರೇಟ್ ಔಟ್ ಆಗುತ್ತೆ. ಸೊ ಸೆಗ್ರಿಗೇಷನ್, ವಾಯ್ಡ್ಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಇದೆಲ್ಲನೂ ಆದರೆ ಈ ಮೂರು ಆದರೆ ಸ್ಟ್ರೆಂತ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಪ್ಲೇಸಿಂಗ್ ಆಫ್ ಕಾಂಕ್ರೀಟ್ ಕರೆಕ್ಟಾಗಿ ಮಾಡಬೇಕು. ಈಗ ಈ ಪ್ರಿಪ್ರೇಷನ್ ಆಫ್ ಬಿಫೋರ್ ಪ್ಲೇಸಿಂಗ್ ಏನೇನು ಮಾಡಬೇಕು ಅಂತಂದರೆ ಫಾರ್ಮ್ ವರ್ಕ್ ಏನಿರುತ್ತೆ ನೋಡಿ, ಫಾರ್ಮ್ ವರ್ಕ್ ಇಸ್ ನಥಿಂಗ್ ಬಟ್ ಏನಂತಂದರೆ ಒಂದು ಟೆಂಪ್ರರಿ ಸ್ಟ್ರಕ್ಚರ್ ಕಾಂಕ್ರೀಟ್ ರಿಸೀವ್ ಮಾಡ್ಕೊಳ್ಳೋಕೆ ಏನು ಇರುತ್ತಲ್ಲ, ರೈಟ್. ಸೊ ಅದು ಸ್ವಲ್ಪ ಸಫಿಷಿಯೆಂಟ್ ಹಾರ್ಡ್ ಆದಮೇಲೆ ಅದನ್ನು ರಿಮೂವ್ ಮಾಡಿಬಿಡ್ತಾರೆ. ಸೊ ಅದು ಡಿಪೆಂಡ್ಸ್ ಇದೆ, ಸ್ಲ್ಯಾಬಿಗೆ ಬೇರೆ, ಬೀಮಿಗೆ ಬೇರೆ ಬೇರೆ ಟೈಪ್ ಇರುತ್ತೆ. ಸೊ ಫಾರ್ಮ್ ವರ್ಕ್ ಈಸ್ ಕ್ಲೀನ್, ರಿಜಿಡ್ ಆ್ಯಂಡ್ ಪ್ರಾಪರ್ಲಿ ಅಲೈನ್ಡ್, ಕರೆಕ್ಟಾಗಿ ಅಲೈನ್ಸ್ ಇರಬೇಕು. ರೆನ್ಫೋರ್ಸ್ಮೆಂಟ್ನ ನಾವೇನಂತಂದರೆ ಫಿಕ್ಸ್ ಕರೆಕ್ಟ್ ಪೊಸಿಷನಲ್ಲಿ ಇದೆಯಲ್ಲ, ಅಥವಾ ಕಾಂಕ್ರೀಟ್ ಕವರ್ ಏನಿರುತ್ತೆ ಅದು ಕರೆಕ್ಟಾಗಿದೆಯಲ್ಲ ಚೆಕ್ ಮಾಡಬೇಕು. ಫಾರ್ಮ್ ವರ್ಕ್ ರಿಲೀಸ್ ಏಜೆಂಟ್ ಅವ್ರ ಶಟರಿಂಗ್ ಟು ಬಿ ಅವಾಯ್ಡ್ ಸ್ಟಿಕ್ಕಿಂಗ್, ಅಥವಾ ಆಯಿಲಿ ಮಾಡಬೇಕು, ಅದಕ್ಕೆ ಒಂದು ಆಯಿಲ್ ಏನಂತಂದರೆ ಪ್ಲೇಸ್ ಮಾಡಬೇಕಾಗುತ್ತೆ ಫಾರ್ಮ್ ವರ್ಕ್ಸ್ ಮೇಲೆ. ಪ್ರೊವೈಡ್ ಅರೇಂಜ್ಮೆಂಟ್ ಫಾರ್ ಕಾಂಪ್ಯಾಕ್ಷನ್ ಆ್ಯಂಡ್ ಕ್ಯೂರಿಂಗ್ ಬಿಫೋರ್ ಹ್ಯಾಂಡ್, ಅಂದರೆ ನೀವು ಕಾಂಕ್ರೀಟ್ ಪ್ಲೇಸ್ ಮಾಡೋಕ್ಕಿಂತ ಮುಂಚೆನೇ ಕಾಂಪ್ಯಾಕ್ಷನ್ ಯಾವ ಥರ ಮಾಡೋದಿದೆ, ಅದು ಏನಾದರೂ ಇಕ್ವಿಪ್ಮೆಂಟ್ ಇದ್ದರೆ ತಂದಿಟ್ಕೋಬೇಕು. ಕ್ಯೂರಿಂಗು ಯಾವ ಥರ ಮಾಡೋದೆ ಅದು ಡಿಸೈಡ್ ಮಾಡಿನೇ ಪ್ಲೇಸ್ ಮಾಡಬೇಕು ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಜನರಲ್ ರೂಲ್ಸ್ ಏನೇನಿದೆ, ಕಾಂಕ್ರೀಟ್ ಎಷ್ಟೈತೆ ಅಷ್ಟು ನಿಯರ್ ಬೈ ಫೈನಲ್ ಪೊಸಿಷನ್ ಏನಿದೆ ಅದ್ರ ಹತ್ರ ಒಯ್ದು ಏನಂತಂದರೆ ನಿಯರ್ ಬೈ ಅಪ್ಲೈ ಮಾಡಬೇಕು. ನೆಕ್ಸ್ಟು ಫ್ರೀ ಫಾಲ್ ಅಂದ್ರೆ ಏನು, ಈಗ ಇದು ಒಂದು ಕಾಂಕ್ರೀಟು ಏನು ಇದು ಗ್ರೌಂಡ್ ಲೆವೆಲ್ ಇದೆ. ಸೊ ಈ ಹೈಟ್ ಏನಿರುತ್ತೆ ಕಾಂಕ್ರೀಟ್ ಇಲ್ಲಿಂದ ಪ್ಲೇಸ್ ಮಾಡಬೇಕಂದ್ರೆ 1.5 ಮೀಟರ್ಗಿಂತ ಜಾಸ್ತಿ ಫಾಲ್ ಮಾಡಬಾರ್ದು, ಏನಾದ್ರು ಸೆಗ್ರಿಗೇಷನ್ ಬ್ಲೀಡಿಂಗ್ ಆಗೇ ಆಗುತ್ತೆ, ರೈಟ್. ಗ್ರೇಟರ್ ಯೂಸ್ ಫ್ಯೂಟ್ಸ್ ಅಥವಾ ಪಂಪ್ಸನ್ನ ಯೂಸ್ ಮಾಡಬೇಕು. ಡೈರೆಕ್ಟ್ ಹಂಗೆ ನಾನು ಪ್ಲೇಸ್ ಮಾಡ್ತೀನಿ ಅಂದರೆ ಎಲ್ಲ ಸೆಗ್ರಿಗೇಷನ್ ಆಗಿಬಿಡುತ್ತೆ. ಪ್ಲೇಸ್ ಕಾಂಕ್ರೀಟ್ ಇನ್ ಲೇಯರ್ಸ್ ನಾಟ್ ಎಕ್ಸೀಡಿಂಗ್ 300 to 500 mm ಥಿಕ್ನೆಸ್, ಅಥವಾ 300 mm ಅಷ್ಟೇ ಯೂಸ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಒಂದೇ ಸಲ ಡಂಪ್ ಮಾಡಿದ್ರೆ ಕಾಂಕ್ರೀಟಿಂಗ್ ಮಿಕ್ಸ್ ಮಾಡೋಕ್ಕಾಗಲ್ಲ, ಪ್ಲೇಸ್ನೂ ಮಾಡೋಕ್ಕಾಗಲ್ಲ, ಆಯಿತಾ. ಸೊ ಈಚ್ ಲೇಯರ್ ಶುಡ್ ಕಾಂಪ್ಯಾಕ್ಟೆಡ್ ಪ್ರಾಪರ್ಲಿ ಬಿಫೋರ್ ಪ್ಲೇಸಿಂಗ್ ದ ನೆಕ್ಸ್ಟ್ ಲೇಯರ್. ಸೊ ಸ್ಪೆಷಲ್ ಕನ್ಸಿಡರ್ ಏನು, ಸ್ಲ್ಯಾಬ್ಗಳಿಗೆ ಏನು ಮಾಡಬೇಕಂತಂದರೆ ಈಗ ಇಷ್ಟು ನನಗೆ ದೊಡ್ಡದಾಗಿದೆ ಒಂದು, ಸೊ ಒಂದು ಕಾರ್ನರಿಂದ ಸ್ಟಾರ್ಟ್ ಮಾಡಿ ಈ ಕಡೆಯಿಂದ ನಾವು ಪ್ಲೇಸ್ ಮಾಡ್ಕೊಂಡು ಈ ಥರ ಬರಬೇಕು. ಸ್ವಲ್ಪ ಇಲ್ಲಿ ಮಾಡೋದು ಸ್ವಲ್ಪ ಇಲ್ಲಿ ಮಾಡೋದು ಅದು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಇರೋದು.
ಬೀಮ್ಸ್ ಕಾಲಮ್ಸ್ ಏನು ಮಾಡಬೇಕು ಅಂತಂದರೆ ಲೇಯರ್ಸ್ ಅಲ್ಲಿ ಮಾಡಬೇಕು, ರೈಟ್. ಅರೌಂಡ್ ದ ರೆನ್ಫೋರ್ಸ್ಮೆಂಟ್ ಲೇಯರ್ಸ್ ಅಲ್ಲಿ ಮಾಡಬೇಕು, ಒಂದೇ ಸಲ ಡಂಪ್ ಮಾಡಬಾರ್ದು. ಇದು ಈಗ ಅದು ಇದು ಸ್ಲ್ಯಾಬ್ ಇದೆ, ಇದು ಸಾರಿ ಕಾಲಮ್ ಇದೆ ಅಂದರೆ ಇದಕ್ಕೆ ಸ್ವಲ್ಪ ಫಸ್ಟ್ ಇಷ್ಟೇ ಹಾಕಬೇಕು, ಆಮೇಲೆ ಇದನ್ನು ಏನಂತ ಕ್ಯೂರಿಂಗ್ ಏನಂತಾರೆ ವೈಬ್ರೇಷನ್ ಮಾಡಬೇಕು, ಅದಾದಮೇಲೆ ಇದೊಂದು. ಸೊ ಈ ಥರ ಲೇಯರ್ ಬೈ ಲೇಯರ್ ಹಾಕಿದ್ರೆ ಸೊ ನಾವೇನಂತಂದರೆ ಆ ವಾಯ್ಡ್ಸ್ನ ಅವಾಯ್ಡ್ ಮಾಡ್ಬೋದು. ಸೊ ಮಾಸ್ ಕಾಂಕ್ರೀಟಿಂಗ್ ಇತ್ತಂತಂದರೆ ರೈಟ್, ಬ್ಲಾಕ್ಸು ಅಥವಾ ಪ್ರಾಪರ್ ಜಾಯಿಂಟ್ಸು ಏನಿದೆ ಅದನ್ನು ಕಂಟ್ರೋಲ್ ಮಾಡೋದು. ಹಾಟ್ ವೆದರ್ ಇತ್ತಂತಂದರೆ ಕ್ಯೂರ್ ಅರ್ಲಿ ಟು ಅವಾಯ್ಡ್ ಶ್ರಿಂಕೇಜ್ ಕ್ರ್ಯಾಕ್ಸ್, ಅದರ ಕ್ಯೂರಿಂಗ್ ಬೇಗ ಸ್ಟಾರ್ಟ್ ಮಾಡಬೇಕು. ಸೊ ಕೋಲ್ಡ್ ಇತ್ತಂದರೆ ವಾರ್ಮ್ ವಾಟರು, ಎಕ್ಸಲೇಟರ್ಸ್ ಆರ್ ಇನ್ಸುಲೇಷನ್ ಟು ಪ್ರಿವೆಂಟ್ ದ ಫ್ರೀಸಿಂಗ್ ಆ್ಯಕ್ಷನ್ಸು. ಸೊ ಇವೆಲ್ಲ ಸ್ವಲ್ಪ ಜನರಲ್ ರೂಲ್ಸ್ ಇದೆ, ಅದನ್ನು ನೀವು ನೋಡ್ಕೊಳ್ಳಿ. ಕಾಮನ್ ಡಿಫೆಕ್ಟ್ಸ್ ಏನಿದೆ ಪ್ಲೇಸಿಂಗಲ್ಲಿ, ಒಂದು ಸೆಗ್ರಿಗೇಷನ್ ಅಂದರೆ ಏನು, 4 ಸೆಗ್ರಿಗೇಟು ಸಪ್ರೇಟಿಂಗ್ ಫ್ರಮ್ ದ ಮಾರ್ಟರ್ ಇಸ್ ನಥಿಂಗ್ ಬಟ್ ಸಿಮೆಂಟ್ ಪ್ಲಸ್ ವಾಟರ್. ಸೊ ಅದು ಸಪ್ರೇಟ್ ಔಟ್ ಆದರೆ ಅದು ಸೆಗ್ರಿಗೇಷನ್ ಆಗುತ್ತೆ. ಹನಿಕೂಮಿಂಗ್ ಅಂದರೆ ವಾಯ್ಡ್ಸ್ ಡ್ಯೂ ಟು ಪುವರ್ ಕಾಂಪ್ಯಾಕ್ಷನ್ ಆರ್ ಸೆಗ್ರಿಗೇಷನ್, ಆಯಿತಾ. ಕೋಲ್ಡ್ ಜಾಯಿಂಟ್ಸ್ ಅಂದರೆ ಇಫ್ ಡಿಲೇ ಅಕರ್ಸ್ ಬಿಟ್ವೀನ್ ಸಕ್ಸೆಸಿವ್ ಲೇಯರ್ಸ್, ಅಂದರೆ ಡಿಲೇ ಆಯಿತು ಆಯಿತಾ, ನೀವು ಕಾಂಕ್ರೀಟ್ ಹಾಕೋಕ್ಕೆ ಇದು ಮಾಡೋಕ್ಕೆ ಡಿಲೇ ಆಯಿತು ಅಂತಂದರೆ ಇದು ಆಗಬಾರ್ದು. ಸೊ ಲಾಸ್ ಆಫ್ ಸ್ಟ್ರೆಂತ್ ಡ್ಯೂ ಟು ಇಂಪ್ರಾಪರ್ ಹ್ಯಾಂಡ್ಲಿಂಗ್. ಸೊ ಇವೆಲ್ಲ ಕಾಮನ್ ಡಿಫೆಕ್ಟ್ಸ್ ಇದೆ. ನೆಕ್ಸ್ಟ್ ಪ್ಲೇಸಿಂಗ್ ಆಫ್ ಕಾಂಕ್ರೀಟ್ ಅಂಡರ್ ವಾಟರ್ ಯಾವ ಥರ ಪ್ಲೇಸ್ ಮಾಡೋದಿದೆ ಅಂದರೆ ಒಂದು ಮೆಥಡ್ ಇದೆ, ಅದನ್ನು ಟ್ರಿಮ್ಮಿ ಮೆಥಡ್ ಅಂತ ಅಂತೀವಿ. ಟ್ರಿಮ್ಮಿ ಮೆಥಡ್ ಆಯಿತಾ, ಇದನ್ನು ನೆನ್ಪಿಟ್ಕೊಳ್ಳಿ ಹೆಸರಾದರೂ. ಸೊ ಏನಿಲ್ಲ, ಇದರಲ್ಲಿ ತುಂಬ ಸಿಂಪಲ್ ಆಗಿದೆ. ಏನಂತಂದರೆ ಇದು ಒಂದು ಏನಂತಂದರೆ ಟ್ರಿಮ್ಮಿ ಪೈಪ್ ಇರುತ್ತೆ, 20 ಸೆಂಟಿಮೀಟರ್ ಇದ್ರದ್ದು ಒಂದು ಡಯ ಇರುತ್ತೆ. ಇದು ಏನಂತಂದರೆ ಇಲ್ಲಿ ಫನಲ್ ಇದೆ, ಇದು ಈ ಟೈಪ್ ಇದೇನು ಕಾಣಿಸ್ತಾ ಇದೆಯಲ್ಲ ಇದು ಫನಲ್ ಇದೆ. ಇಲ್ಲೇನು ಅಂತಂದರೆ ವಿತ್ ವಾಟರ್ ಎಕ್ಷನ್ ಜಾಯಿಂಟ್ಸ್, ಇಲ್ಲಿ ಜಾಯಿಂಟ್ಸ್ ಇದನ್ನು ಚೇಂಜ್ ಮಾಡ್ಕೋಬೋದು, ಎಷ್ಟು ಬೇಕಷ್ಟು ಲೆಂತ್ ಮಾಡ್ಕೋಬೋದು. ಸೊ ಇಲ್ಲಿ ಬಾಟಮ್ ಏನಿರುತ್ತೆ ತುಂಬ ಸಿಂಪಲ್ ಆಗಿದೆ, ಬಾಟಮು ಪ್ಯಾಕ್ ಆಗಿರುತ್ತೆ, ಮೇಲ್ಗಡೆಯಿಂದ ನಾನು ಕಾಂಕ್ರೀಟ್ ಇಲ್ಲಿಂದ ಪ್ಲೇಸ್ ಮಾಡ್ತೀನಿ, ಇಲ್ಲಿ ಮಾಡಿ 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 ಕಾಂಕ್ರೀಟ್ ಇಲ್ಲಿ ಬರುತ್ತೆ. ಆವಾಗ ಏನು ಮಾಡ್ತೀನಿ, ಇದರಿಂದ ನಾನು ಪೈಪು ಇದು ಏನು ಕ್ರೇನ್ಗೆ ಅಟ್ಯಾಚ್ ಇರುತ್ತೆ ಇದನ್ನು ಸ್ವಲ್ಪ ಜರ್ಕ್ ಅಂತ ಅಥವಾ ಅಪ್ ಮಾಡ್ತೀನಿ, ಈ ಥರ ಅಪ್ಲಿಫ್ಟ್ ಮಾಡ್ತೀನಿ. ಆವಾಗ ಕಾಂಕ್ರೀಟ್ ಏನಾಗುತ್ತೆ, ಕಾಂಕ್ರೀಟ್ ಕೆಳಗಡೆ ಬರುತ್ತೆ. ಸೊ ಈ ಥರ ಸ್ವಲ್ಪ 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 ಕಾಂಕ್ರೀಟ್ ಏನಂತಂದರೆ ಕೆಳಗಡೆ ಏನಂತಂದರೆ ಅಂಡರ್ ವಾಟರು ಏನಂತಂದರೆ ಪ್ಲೇಸ್ ಆಗುತ್ತೆ ಕಾಂಕ್ರೀಟ್, ಗೊತ್ತಾಯ್ತಾ. ಸೊ ತುಂಬ ಸಿಂಪಲ್ ಇದೆ, ಮೆಥಡ್ ನೆನ್ಪಿಟ್ಕೊಳ್ಳಿ. ಸೊ ಇವೆಲ್ಲ ಇದರ ಸ್ಟೆಪ್ಸ್ ಇದೆ, ಏನೇನು ಮಾಡಬೇಕು ಏನೇನಿಲ್ಲ ಅಂತ, ರೈಟ್. ಸೊ ಜರ ಕುಡಿಯುತ್ತೆ ಇದೆಲ್ಲ ಏನಂತಂದರೆ ನೀವು ಬೇಕಾದರೆ ನಾನು ವೀಡಿಯೋನ ಇಲ್ಲಿ ಸ್ವಲ್ಪ ನಿಂದಿರಿಸ್ತೀನಿ, ನೀವು ಬೇಕಾದ್ರೆ ನೋಡ್ಕೊಳ್ಳಿ, ಯಾಕೆಂದರೆ ತುಂಬ ಸಿಂಪಲ್ ಇದೆ, ಅದರಲ್ಲಿ ಜಾಸ್ತಿ ಏನು ಟೈಮ್ ನಿಲ್ಸೋದು ಬೇಡ, ರೈಟ್. ಸೊ ಅದೇ ನಾನು ಹೇಳಿದ್ದೀನಿ, ಅಲ್ಲಿ ಸ್ಟೆಪ್ಸ್ಗಳು ಏನಿದೆ ಅದ್ರ ಬಗ್ಗೆನೇ ಆರಾಮಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕಾಂಪ್ಯಾಕ್ಷನ್ ಆಫ್ ಕಾಂಕ್ರೀಟ್ ಅಂತ ಇದೆ. ಕಾಂಪ್ಯಾಕ್ಷನ್, ಸೊ ಕಾಂಪ್ಯಾಕ್ಷನ್ is a process of removing entrapped air from freshly mixed concrete to increase its density. ಅಂದರೆ ಏರ್ ಇರುತ್ತೆ, ಯಾಕೆಂತಂದರೆ ನಾವು ಓಪನ್ ಏರಲ್ಲೇ ಮಾಡೋದು ತಾನೆ ಕಾಂಕ್ರೀಟಿಂಗ್, ಏನಂತಂದರೆ ಮಿಕ್ಸಿಂಗು, ಟ್ರಾನ್ಸ್ಪೋರ್ಟಿಂಗು ಇವೆಲ್ಲ ಅದರಲ್ಲೇ, ಬ್ಯಾಚಿಂಗ್ ಇವೆಲ್ಲ ನಾವು ಓಪನ್ ಏರಲ್ಲೇ ಮಾಡೋದು. ಸೊ ಅದರಲ್ಲಿ ಏರ್ ಆ್ಯಡ್ ಆಗಿರುತ್ತೆ, ಅದನ್ನು ರಿಮೂವ್ ಮಾಡಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಈ ವಾಯ್ಡ್ಸ್ ಕ್ರಿಯೇಟ್ ಆಗುತ್ತೆ ಏರ್ ರಿಮೂವ್ ಮಾಡಲಿಲ್ಲ ಅಂದರೆ, ಗೊತ್ತಾಯ್ತಾ. ಏರ್ ವಾಯ್ಡ್ಸ್ ಕನ್ಸ್ಟಿಟ್ಯೂಟ್ 5 to 20% ಆಫ್ ಇಟ್ಸ್ ವಾಲ್ಯೂಮ್, 5 to 20% ಇರುತ್ತೆ. ಪ್ರಾಪರ್ ಕಾಂಪ್ಯಾಕ್ಷನ್ ಇಸ್ ಎಸೆನ್ಷಿಯಲ್ ಫಾರ್ ಅಚೀವಿಂಗ್ ದ ಡಿಸೈನ್ ಸ್ಟ್ರೆಂತ್, ಡ್ಯೂರಬಿಲಿಟಿ ಆ್ಯಂಡ್ ಸ್ಮೂತ್ ಫಿನಿಶ್. ಇವು ಮಾಡಲೇಬೇಕು. ಏರ್ ರಿಮೂವ್ ಮಾಡೋದಕ್ಕೆ ನಾವು ಕಾಂಪ್ಯಾಕ್ಷನ್ ಅಂತ ಅಂತೀವಿ. ಸೊ ಇನ್ ದ ಪ್ರೊಸೆಸ್ ಆಫ್ ಮಿಕ್ಸಿಂಗ್, ಟ್ರಾನ್ಸ್ಪೋರ್ಟಿಂಗ್, ಪ್ಲೇಸಿಂಗ್ ಎಂಟ್ರಾಪ್ಡ್ ಏರ್ ಇರುತ್ತೆ, ಅಂದರೆ ಏರ್ ಇಂಟ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಅದನ್ನು ನಾವು ರಿಮೂವ್ ಮಾಡಲೇಬೇಕು, ರೈಟ್. ಅದನ್ನು ಕಂಪ್ಲೀಟ್ಲಿ 100% ರಿಮೂವ್ ಮಾಡಬೇಕು, ಇಲ್ಲ ಅಂತಂದರೆ ಇದು ಸ್ಟ್ರೆಂತ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ವರ್ಕ್ಯಾಬಿಲಿಟಿ ಕಮ್ಮಿ ಇತ್ತಂದರೆ ಲೋವರ್ ದ ವರ್ಕ್ಯಾಬಿಲಿಟಿ, ಹೈಯರ್ ಇಸ್ ದ ಅಮೌಂಟ್ ಆಫ್ ಏರ್ ಎಂಟ್ರಾಪ್. ಯಾಕೆಂತಂದರೆ ಪಾರ್ಟಿಕಲ್ ಟು ಪಾರ್ಟಿಕಲ್ ಸ್ವಲ್ಪ ವಾಯ್ಡ್ಸ್ ಜಾಸ್ತಿ ಇತ್ತಂತಂದರೆ ಏನಾಗುತ್ತೆ, ಏರ್ ಎಂಟ್ರಾಪ್ಡು ಜಾಸ್ತಿ ಆಗುತ್ತೆ. ಸೊ ಸ್ಟಿಫ್ ಕಾಂಕ್ರೀಟ್ ಮಿಕ್ಸ್ ಹ್ಯಾಸ್ ಹೈ ಪರ್ಸೆಂಟೇಜ್ ಆಫ್ ಎಂಟ್ರಾಪ್ ಏರ್, ಅಂದರೆ ಡ್ರೈ ಕಾಂಕ್ರೀಟ್ ಇದೂ ಇದೆ ನೋಡಿ, ಥಿಯರಿಯಲ್ಲಿ ಕೇಳ್ಬೋದು. ಡ್ರೈ ಕಾಂಕ್ರೀಟ್ ಇತ್ತಂದರೆ ಏರ್ ಜಾಸ್ತಿ ಇರುತ್ತೆ. 100% ಕಾಂಪ್ಯಾಕ್ಷನ್ ಈಸ್ ಇಂಪಾರ್ಟೆಂಟ್, ನಾಟ್ ಓನ್ಲಿ ಫ್ರಮ್ ದ ಪಾಯಿಂಟ್ ಆಫ್ ಸ್ಟ್ರೆಂತ್ ಬಟ್ ಆಲ್ಸೋ ಫಾರ್ ಡ್ಯೂರಬಿಲಿಟಿ. ಡ್ಯೂರಬಿಲಿಟಿಗೂ 100% ನಾವು ರಿಮೂವ್ ಮಾಡಬೇಕಾಗುತ್ತೆ. ಸೊ ಅರ್ಥ ಆಯ್ತಾ. ಸೊ ಇದು ಕಾಂಪ್ಯಾಕ್ಷನ್ ಆಫ್ ಕಾಂಕ್ರೀಟ್. ಈಗ ಈ ಡಯಾಗ್ರಾಮಲ್ಲಿ ಏನು ನಾನು ಹೇಳೋಕ್ಕೆ ಆ್ಯಡ್ ಮಾಡಿದ್ದೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಕಂಡಕ್ಟ್ ಮಾಡಿದ್ಮೇಲೆ 5 to 10% ಅಥವಾ 5% 10% ನಮ್ಮ ಹತ್ರ ಒಂದು ವಾಯ್ಡ್ಸ್ ಬಂದಿದೆ ಅಂತ ಗೊತ್ತಾಗಿದೆ. ಈಗ ಇಲ್ಲಿ ಎಕ್ಸ್ ಎಕ್ಸೆಸಲ್ಲಿ ನೋಡಿ ಪರ್ಸೆಂಟೇಜ್ ಆಫ್ ಏರ್ ವಾಯ್ಡ್ಸ್ ಅಂತ ಇದೆ, ರೈಟ್. ಸೊ ಪರ್ಸೆಂಟೇಜು ಈಗ ಇದು 5 ಇದೆ, ಇದು 10, ಇದು 15 ಇದೆ, ಸೊ ಇದು 25 ಇದೆ, ಕರೆಕ್ಟಾ. ಸೊ 5% ಇತ್ತಂತಂದ್ರು ನೀವು ನೋಡ್ಬೋದು, ಇಲ್ಲಿಂದ ನಾವು ಈ ಥರ ಡಾಟೆಡ್ ಮಾಡಿದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿಗೆ ಬರ್ತಾ ಇದೆ. ಸೊ 35 to 40% ವರೆಗೂ ನಿಮ್ಮದು ಏನಂತಂದರೆ ಸ್ಟ್ರೆಂತ್ ಲಾಸ್ ಆಗುತ್ತೆ. ಎಲ್ಲಿ ವೈ ಆಕ್ಸಿಸಲ್ಲಿ ನೋಡಿ ಪರ್ಸೆಂಟೇಜ್ ಆಫ್ ಇನ್ ಸ್ಟ್ರೆಂತ್ ಅಂತ.
10% ಇದ್ರೆ ನೋಡ್ಬೋದು ಇಲ್ಲಿ ನೀವು ಎಷ್ಟಿದೆ, ಆಲ್ಮೋಸ್ಟ್ ಅಲ್ಲಿ 57-58% ಇದೆ, ಗೊತ್ತಾಗ್ತಿದೆಯಾ? ಸೊ ನಿಮ್ಮದು 10% ವಾಯ್ಡ್ಸು 60% ಸ್ಟ್ರೆಂತ್ ಕಮ್ಮಿ ಆಗ್ತಿದೆ. ಸೊ ಎಷ್ಟು ಇಂಪಾರ್ಟೆನ್ಸ್ ಇದೆ ನಾವು ಏರ್ನ ರಿಮೂವ್ ಮಾಡೋದು. ವಾಯ್ಡ್ಸ್ ಇತ್ತಂದರೆ ಇಷ್ಟೊಂದು ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಅದೇ 15% ಇತ್ತಂದರೆ ನೋಡಿ, ನೀವು ಇಲ್ಲಿದೆ ನೋಡಿ, 15% ಇತ್ತಂದರೆ 75%ವರೆಗೂ ಕಮ್ಮಿ ಆಗಿಬಿಡುತ್ತೆ. 20% ಇತ್ತಂದರೆ ನೋಡಿ ಇಲ್ಲಿ 82-83% ಕಮ್ಮಿ ಆಗ್ತಾ ಇದೆ. ಸೊ 30% ಇತ್ತಂದರೆ ಮುಗೀತು ಕತೆ, 90%ವರೆಗೂ ನಿಮ್ಮ ಸ್ಟ್ರೆಂತ್ ಲಾಸ್ ಆಗುತ್ತೆ. ಸೊ ಅಷ್ಟೆಲ್ಲ ಇರೋಕ್ಕೆ ಸಾಧ್ಯನೇ ಇಲ್ಲ, ಇರೋಕ್ಕೆ ಆಗೋದಿಲ್ಲ. ಸೊ ಇಟ್ಸ್ ಬೆಟರ್ ಟು ರಿಮೂವ್ ದ ಏರ್. ಇಫ್ ನಾಟ್, ಸೊ ದಿಸ್ ಈಸ್ ದ ಕಂಡೀಷನ್ ಆಫ್ ಯುವರ್ ಕಾಂಕ್ರೀಟ್. ಗೊತ್ತಾಯ್ತಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಟೈಪ್ಸ್ ಏನಿದೆ ಕಾಂಪ್ಯಾಕ್ಷನ್ದು, ಅದ್ರ ಬಗ್ಗೆ ನೋಡೋಣ. ಟೈಪ್ಸ್ ಆಫ್ ಕಾಂಪ್ಯಾಕ್ಷನ್. ಫಸ್ಟ್ ಹ್ಯಾಂಡ್ ಕಾಂಪ್ಯಾಕ್ಷನ್, ದಿಸ್ ಈಸ್ ಒನ್ ಮೆಥಡ್. ಸೆಕೆಂಡ್ ಕಾಂಪ್ಯಾಕ್ಷನ್ ಬೈ ವೈಬ್ರೇಷನ್, ಸೆಕೆಂಡ್ ಮೆಥಡ್. ಥರ್ಡ್ ಒನ್ ಕಂಬೈನ್ಡ್ ಪ್ರೆಷರ್ ಅಂಡ್ ಜೋಲ್ಟಿಂಗ್. ಫೋರ್ತ್ ಒನ್ ಬೈ ಸ್ಪಿನ್ನಿಂಗ್ ಅಂತ ಇದೆ. ಇವು 4 ಮೆಥಡ್ ಇದೆ. ಆ 4 ಮೆಥಡಲ್ಲೂ ಸಬ್ ಮೆಥಡ್ಸ್ ಇದೆ. ಮತ್ತೆ ಹ್ಯಾಂಡ್ ಕಾಂಪ್ಯಾಕ್ಷನ್ ಅಲ್ಲಿ ರಾಡಿಂಗ್ ಇದೆ, ರ್ಯಾಮಿಂಗ್ ಇದೆ, ಟ್ಯಾಂಪಿಂಗ್ ಇದೆ. ಕಾಂಪ್ಯಾಕ್ಷನ್ ಬೈ ವೈಬ್ರೇಷನ್ ಅಲ್ಲಿ ಇಂಟರ್ನಲ್ ವೈಬ್ರೇಟರ್, ಎಕ್ಸ್ಟರ್ನಲ್ ವೈಬ್ರೇಟರ್, ಟೇಬಲ್ ವೈಬ್ರೇಟರ್, ಪ್ಲಾಟ್ಫಾರ್ಮ್ ವೈಬ್ರೇಟರ್, ಸ್ಕ್ರೀನ್ ಬೋರ್ಡ್ ಆರ್ ಸರ್ಫೇಸ್ ವೈಬ್ರೇಟರ್ ರೋಲರ್. ಆಯ್ತಾ? ಸೊ ಇವೆಲ್ಲನೂ ಏನಿದೆ, ಟೈಪ್ಸ್ ಇದೆ. 1, 2, 3, 4 ಮೇಜರ್ ಅದರಲ್ಲಿ ಮತ್ತೆ ಟೈಪ್ಸ್ ಇದೆ. ಬನ್ನಿ ನೋಡೋಣ ಏನೇನು ಒಂದೊಂದಾಗಿದೆ. ಸಿಂಪಲ್ ವೇಯಲ್ಲಿ ಬ್ರೀಫ್ ಆಗಿ ನಿಮ್ಗೆ ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ. ಹ್ಯಾಂಡ್ ಕಾಂಪ್ಯಾಕ್ಷನ್ ಅಂದರೆ ಏನು? ಇದೊಂದು ಮ್ಯಾನ್ಯುವಲ್ ಕಾಂಪ್ಯಾಕ್ಷನ್ ಮೆಥಡ್ ಇದೆ, ರೈಟ್? ಕಾಂಕ್ರೀಟ್ ಆರ್ ಸಾಯಿಲ್ ಯೂಸಿಂಗ್ ಹ್ಯಾಂಡ್ ಟೂಲ್ಸ್ ಇನ್ಸ್ಟೆಡ್ ಆಫ್ ಮೆಕ್ಯಾನಿಕಲ್ ವೈಬ್ರೇಟರ್ ರೋಲರ್ಸ್. ಇದನ್ನು ಹೆಂಗೆ ಮಾಡ್ತಾರೆ ಅಂದರೆ, ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಸ್ಮಾಲ್ ಸ್ಕೇಲ್ ವರ್ಕ್ಸ್ ಅಥವಾ ನ್ಯಾರೋ ಸೆಕ್ಷನ್ಸ್, ವೆನ್ ವೈಬ್ರೇಟರ್ ಆರ್ ನಾಟ್ ಅವೈಲೇಬಲ್. ವೈಬ್ರೇಟರ್ ಇಲ್ಲ ನಮ್ಮ ಹತ್ರ, ಆಯ್ತಾ? ಅವಾಗ ಏನು ಮಾಡ್ತೀವಿ ಅಂದರೆ, ಒಂದು ಅಥವಾ ಇದರಲ್ಲಿ ಫಸ್ಟ್ ಮೆಥಡ್ ಏನು ಅಂತಂದರೆ ರಾಡಿಂಗ್ ಅಂದರೆ ಏನು, ರೈಟ್? ಪೋಕಿಂಗ್ ದ ಕಾಂಕ್ರೀಟ್ ಅಂದರೆ ಇದೊಂದು ಕಾಂಕ್ರೀಟ್ ಸರ್ಫೇಸ್ ಇದೆ, ಇಲ್ಲಿ ಕಾಂಕ್ರೀಟ್ನ ಪ್ಲೇಸ್ ಮಾಡಿದ್ದೀನಿ. ಒಂದು ಸ್ಟಿಕ್ ತೋತಾರೆ, ಆಯ್ತಾ? ಒಂದು ಸ್ಟಿಕ್ ತೋತಾರೆ. ಆ ಸ್ಟಿಕ್ಕು ಏನಂತಂದರೆ ಕಬ್ಬಿಣದಿರ್ಬೋದು ಅಥವಾ ಕಟ್ಟಿಗೆದಿರ್ಬೋದು ಅಥವಾ ವುಡನ್ ಇರ್ಬೋದು, ಯಾವುದೋ ಒಂದು ಮಟೀರಿಯಲ್ ಇರ್ಬೋದು, ರೈಟ್? 2 ಮೀಟರ್ ಲಾಂಗ್ ಇರುತ್ತೆ, 16 mm ಡಯಾಮೀಟರ್ ಇರುತ್ತೆ. ಬಿಟ್ವೀನ್ ದ ರೇನ್ಫೋರ್ಸ್ಮೆಂಟ್ ಆ್ಯಂಡ್ ಶಾರ್ಪ್ ಕಾರ್ನರ್ಸ್. ಅಂದರೆ ಏನು ಮಾಡ್ತೀನಿ ಇದರಲ್ಲಿ, ಈಗ ಇದು ಕಾಂಕ್ರೀಟ್ ಸರ್ಫೇಸ್ ಇದೆ, ನಿಮ್ಗೆ ಕಾಣಿಸ್ತಾ ಇದೆ ಅಂತ, ನಾನು ಹಿಂಗೆ ಮಾಡ್ತೀನಿ, ಅದಕ್ಕೆ ಜಸ್ಟ್ ಜೋಲ್ಟ್ ಅಂತಂದರೆ ರಾಡಿಂಗ್ ಮಾಡ್ತೀನಿ, ಆಯಿತಾ? ಸೊ ಇನ್ಸರ್ಟ್ ಮಾಡೋದು ತೆಗೆಯೋದು, ಇನ್ಸರ್ಟ್ ಮಾಡೋದು ತೆಗೆಯೋದು, ಎಲ್ಲ ಕಡೆ ಫುಲ್ಲು ಸರ್ಫೇಸಲ್ಲಿ ಇನ್ಸರ್ಟ್ ಮಾಡಿ ತೆಗಿತೀನಿ ನಾನು, ಅಷ್ಟೇ. ರಾಡಿಂಗ್ ಅಂದರೆ ಇಷ್ಟೇ ಮಾಡೋದು, ರೈಟ್? ಸೊ ಅಡ್ಜಸ್ಟ್ ಸಮ್ಟೈಮ್ಸ್ ಇನ್ಸ್ಟೆಡ್ ಆಫ್ ಐರನ್ ರಾಡ್, ಬ್ಯಾಂಬೋಸ್ ಆರ್ ಆಲ್ಸೋ ಯೂಸ್ ಫಾರ್ ರಾಡಿಂಗ್. ಐರನ್ ರಾಡ್ ಯೂಸ್ ಮಾಡ್ಬೋದು, ಬ್ಯಾಂಬೋನು ಯೂಸ್ ಮಾಡ್ಬೋದು, ಅದಕ್ಕೆ ನಾವು ರಾಡಿಂಗ್ ಅಂತ ಅಂತೀವಿ. ನೆಕ್ಸ್ಟ್ ರ್ಯಾಮಿಂಗ್ ಅಂತಂದರೆ ಇದು ಸರ್ಫೇಸ್ ಇದೆ, ರೈಟ್? ರಾಡಿಂಗ್ ಅಂದರೆ ಜಸ್ಟ್ ಇನ್ಸರ್ಟ್ ಮಾಡಿ ತೆಗೆಯೋದು. ರ್ಯಾಮಿಂಗ್ ಅಂತಂದರೆ ಈ ಥರ ಹಾರಿಜೆಂಟಲ್ ಸರ್ಫೇಸ್ಗೆ ಈ ಥರ ಮಾಡೋದು, ಆಯಿತಾ? ಸೊ ಅದು ಲೈಟ್ ರ್ಯಾಮಿಂಗ್ ಕ್ಯಾನ್ ಬಿ ಪರ್ಮಿಟೆಡ್ ಇದೆ. ಲೈಟ್ ರ್ಯಾಮಿಂಗ್ ಕ್ಯಾನ್ ಬಿ ಪರ್ಮಿಟೆಡ್, ಜಾಸ್ತಿ ಅಲ್ಲ. ಜಾಸ್ತಿ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತಿದೆ, ರೈಟ್? ವಾಟರ್ ಕಂಟೆಂಟ್ ಇರೋದನ್ನ ಮೇಲ್ಗಡೆ ಬಂದ್ಬಿಡುತ್ತೆ ಆಮೇಲೆ. ಸೊ unreinforced foundation concrete or ground floor construction. Ramming should not be permitted in case of reinforced concrete or in the upper floor construction. ಆಯ್ತಾ? ಸೊ ಅಪ್ಪರ್ ಫ್ಲೋರ್ ಇತ್ತು ಅಂದರೆ ಬರೋದಿಲ್ಲ, ರೇನ್ಫೋರ್ಸ್ ಕಾಂಕ್ರೀಟ್ ಇದ್ರೂ ಬರೋದಿಲ್ಲ. ಅಂದರೆ PCCಗೆ ಯೂಸ್ ಮಾಡ್ತಾರೆ, ಪ್ಲೇನ್ ಸಿಮೆಂಟ್ ಕಾಂಕ್ರೀಟ್ಗೆ ಯೂಸ್ ಮಾಡ್ತಾರೆ. RCCಗೆ ಏನಂತಂದರೆ ಯೂಸ್ ಮಾಡೋದಿಲ್ಲ ರ್ಯಾಮಿಂಗ್. ಯಾಕೆ ಅಂತಂದರೆ ಈಗ ನೋಡಿ, ರೇನ್ಫೋರ್ಸ್ಮೆಂಟ್ಸ್ ಇರುತ್ತೆ, ಅದರಲ್ಲಿ ಕಾಂಕ್ರೀಟ್ ನೀವು ಪ್ಲೇಸ್ ಮಾಡಿದಾಗ ರ್ಯಾಮಿಂಗ್ ಮಾಡಿದ್ರೆ ವಾಟರ್ ಮೇಲ್ಗಡೆ ಬಂದುಬಿಡುತ್ತೆ, ಕೆಳಗಡೆ ಡ್ರೈ ಆಗಿಬಿಡುತ್ತೆ. ಸೊ ಆ ಸ್ಪೇಸ್ ಆಕ್ಯುಪೈ ಆಗೋದಿಲ್ಲ, ವೈಡ್ಸ್ ಕ್ರಿಯೇಟ್ ಆಗಿಬಿಡುತ್ತೆ, ಆಯಿತಾ? ಪ್ರಾಪರ್ ಏನಂತಂದರೆ ಒಂದು ಟೈಪ್ ಆಫ್ ಟೆಕ್ನಿಕಲ್ ಎರರ್ ಬಂದ್ಬಿಡುತ್ತೆ ಅಲ್ಲಿ, ರೈಟ್? ನೆಕ್ಸ್ಟು ಟ್ಯಾಂಪಿಂಗ್ ಅಂದರೆ ಏನು? ಯೂಶುವಲ್ ಮೆಥಡ್ ಅಡಾಪ್ಟೆಡ್ ಇನ್ ಕಾಂಪ್ಯಾಕ್ಟಿಂಗ್ ರೂಫ್ ಆರ್ ಫ್ಲೋರ್ ಸ್ಲ್ಯಾಬ್ಸ್ ಆರ್ ರೋಡ್ ಪೇಮೆಂಟ್ಸ್ ವೇರ್ ದ ಥಿಕ್ನೆಸ್ ಆಫ್ ಕಾಂಕ್ರೀಟ್ ಇಸ್ ಕಂಪೇರಿಟಿವ್ಲಿ ಲೆಸ್ ಆ್ಯಂಡ್ ದ ಸರ್ಫೇಸ್ ಹ್ಯಾಸ್ ಟು ಬಿ ಫಿನಿಶ್ ಸ್ಮೂತ್ ಆ್ಯಂಡ್ ಲೆವೆಲ್. ಸ್ಮೂತ್ ಮತ್ತು ಲೆವೆಲ್ ಮಾಡೋದಿತ್ತಂತಂದರೆ ಅಂಥ ಕಡೆ ಟ್ಯಾಂಪಿಂಗ್ ಯೂಸ್ ಮಾಡ್ತಾರೆ. ಸೊ ಟ್ಯಾಂಪಿಂಗ್ ಕನ್ಸಿಸ್ಟ್ ಆಫ್ ಬೀಟಿಂಗ್ ಟಾಪ್ ಸರ್ಫೇಸ್ ಬೈ ವುಡನ್ ಕ್ರಾಸ್ ಬೀಮ್. ಒಂದು ಕ್ರಾಸ್ ಬೀಮ್ ಅಂತಂದರೆ ಈ ಥರ ಇರುತ್ತೆ ನೋಡಿ, ಇದು ಈ ಥರ ಇದೆ. ಸೊ ಮೇಲ್ಗಡೆ ಇಲ್ಲೊಂದು, ಸೊ ಈ ಥರ ಸಪೋರ್ಟ್ ಇರುತ್ತೆ, ಈ ಥರ, ರೈಟ್? ಸೊ ಸೈಡಿಂದ ನೋಡಿದಾಗ ಇದು ಈ ಥರ ಕಾಣಿಸುತ್ತೆ. ಸೊ ಈ ಥರ ಇರುತ್ತೆ, ಅದನ್ನು ಟ್ಯಾಂಪ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಸೆಕ್ಷನ್ ಅಬೌಟ್ 10 into 10 cm ಸಿನ್ಸ್ ಟ್ಯಾಂಪಿಂಗ್ ಬಾರ್ ಇಸ್ ಸಫಿಷಿಯೆಂಟ್ಲಿ ಲಾಂಗ್, ನಾಟ್ ಓನ್ಲಿ ಕಾಂಪ್ಯಾಕ್ಟ್ ಬಟ್ ಆಲ್ಸೋ ಲೆವೆಲ್ಸ್ ದ ಟಾಪ್ ಸರ್ಫೇಸ್ ಅಕ್ರಾಸ್ ದ ಎಂಟೈರ್ ವಿಡ್ತ್. ಅಂದರೆ ಈ ಥರ ಕಾಂಪ್ಯಾಕ್ಟ್ ಮಾಡಿ ಲೆವೆಲು ಮಾಡ್ತಾರೆ ಅದರಿಂದನೇ. ಸೊ ಜಾಸ್ತಿ ಅಲ್ಲ, ಸ್ವಲ್ಪ ಅಷ್ಟೇ, ರೈಟ್? ಸೊ ಇದು ಟ್ಯಾಂಪಿಂಗ್. ನೆಕ್ಸ್ಟು ಕಾಂಪ್ಯಾಕ್ಷನ್ ಬೈ ವೈಬ್ರೇಷನ್ ಅಂತ ಇದೆ, ತುಂಬ ಸಿಂಪಲ್. ಏನು? ವೈಬ್ರೇಷನ್ ಮಷಿನ್ಸ್ ಯೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಲಾರ್ಜ್ ಸ್ಕೇಲ್ಸ್ ಇರುತ್ತೆ, ನಾವು ಟ್ಯಾಂಪಿಂಗ್ ಅದರಿಂದ ಮಾಡಿದ್ರೆ ಕರೆಕ್ಟಾಗಿ ರಿಸಲ್ಟ್ಸ್ ಬರೋದಿಲ್ಲ, ಆಯಿತಾ? ಇದೇನು ಮೆಥಡ್ ಇದೆ, ರ್ಯಾಮಿಂಗು, ಟ್ಯಾಂಪಿಂಗು ಅಥವಾ ರಾಡಿಂಗಿಂದ
ಕರೆಕ್ಟಾಗಿ ರಿಸಲ್ಟ್ಸ್ ಬರೋದಿಲ್ಲ ಅಥವಾ ಕರೆಕ್ಟಾಗಿ ಕಾಂಪ್ಯಾಕ್ಟ್ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡೋದು, ವೈಬ್ರೇಷನ್ ಮಷಿನ್ಸ್ನ ಯೂಸ್ ಮಾಡ್ತೀವಿ. ಮೆಕ್ಯಾನಿಕಲ್ ವೈಬ್ರೇಷನ್ಸ್ ಟು ರಿಮೂವ್ ದ ಎಂಟ್ರಾಪ್ಡ್ ಏರ್, ಆಯಿತಾ, ಅದನ್ನು ಯೂಸ್ ಮಾಡ್ತೀವಿ. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಮೀಡಿಯಂ ಟು ಹೈ ವರ್ಕ್ಯಾಬಿಲಿಟಿ ಕಾಂಕ್ರೀಟ್ ಎಲ್ಲೆಲ್ಲಿ ಇರುತ್ತೆ ನೋಡಿ. ಕಾಂಕ್ರೀಟ್ ವರ್ಕ್ಯಾಬಿಲಿಟಿ ಮೇಲೆ ಕಾಂಪ್ಯಾಕ್ಷನ್ ಡಿಪೆಂಡ್ ಆಗ್ತಾ ಇದೆ. ಸೊ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಯಾವ ಥರ ವರ್ಕ್ಯಾಬಿಲಿಟಿ ಇರುತ್ತೆ ಆ ಥರ ಮೀಡಿಯಂ ಟು ಹೈ ವರ್ಕ್ಯಾಬಿಲಿಟಿ. ಯಾರು ವರ್ಕ್ಯಾಬಿಲಿಟಿ ಕ್ಲಾಸ್ ಇನ್ನೂ ನೋಡಿಲ್ಲ, ಫಸ್ಟ್ ಕ್ಲಾಸ್ ಅದೇ ಇದೆ. ಸೊ ಅಲ್ಲಿಂದ ಹೋಗಿ ದಯವಿಟ್ಟು ನೀವು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ವೆನ್ ಕಾಂಕ್ರೀಟ್ ಈಸ್ ವೈಬ್ರೇಟೆಡ್, ಪಾರ್ಟಿಕಲ್ಸ್ ರಿಅರೇಂಜ್ ದೆಮ್ಸೆಲ್ಸ್ ಆ್ಯಂಡ್ ಏರ್ ವಾಯ್ಡ್ಸ್ ಆರ್ ಎಕ್ಸ್ಪೆಲ್ಡ್. ಸಿಂಪಲ್ ಆಗಿದೆ. ವೈಬ್ರೇಷನ್ ರೆಡ್ಯೂಸಸ್ ಇಂಟರ್ನಲ್ ಫ್ರಿಕ್ಷನ್ ಬಿಟ್ವೀನ್ ದ ಪಾರ್ಟಿಕಲ್ ಅಲೋವಿಂಗ್ ದೆಮ್ ಟು ಸೆಟಲ್ ಮೋರ್ ಕ್ಲೋಸ್ಲಿ. ಅಂದರೆ ಇದು ಒಂದು ಬಾಕ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ನೀವು ಇದರಲ್ಲಿ ಕಾಂಕ್ರೀಟ್ ಈಗ ಪ್ಯೂರ್ ಮಾಡಿದಿರಿ. ಸೊ ಕಾಂಕ್ರೀಟ್ ಈ ಥರ ಇದೆ. ಇವಾಗ ಸದ್ಯಕ್ಕೆ ಅದು ಪಾರ್ಟಿಕಲ್ಸ್ ಎಲ್ಲ ಈ ಥರ ಇದೆ, ಈ ಥರ ಕಾಣಿಸ್ತಾ ಇದೆ. ಸೊ ವೈಬ್ರೇಷನ್ ನೀವು ಮಾಡಿದಾಗ ಏನಾಗುತ್ತೆ ಅಂತಂದರೆ ಕಾಂಕ್ರೀಟ್ ಪಾರ್ಟಿಕಲ್ಸ್ ಈ ಥರ ಬಂದ್ಬಿಡುತ್ತೆ. ಅಂದರೆ ಅವ್ರದ್ದೇನು ಗ್ಯಾಪ್ ಇತ್ತು ನೋಡಿ ಇನ್ ಬಿಟ್ವೀನ್ ದ ಪಾರ್ಟಿಕಲ್ಸ್, ಅದೇನು ಈ ಥರ ಪ್ಯಾಕ್ ಆಗಿಬಿಡುತ್ತೆ, ಈ ಥರ ಪ್ಯಾಕ್ ಆಗಿಬಿಡುತ್ತೆ. ಸೊ ವೈಡ್ಸ್ನ ರಿಮೂವ್ ಮಾಡ್ಬೋದು ನಾವು ಅಂತ ಹೇಳ್ತಾ ಇರೋದು. ಸೊ ಇದು ಬಿಫೋರ್ ಆಫ್ಟರ್. ಓಕೆ, ಕ್ಲಿಯರ್. ನೆಕ್ಸ್ಟ್ ಇದರಲ್ಲಿ ಇಂಟರ್ನಲ್ ವೈಬ್ರೇಟರ್ ಅಂತ ಇದೆ, ನೀಡಲ್ ವೈಬ್ರೇಟರ್. ಸೊ ದಿಸ್ ಎಸೆನ್ಷಿಯಲ್ ಕನ್ಸಿಸ್ಟ್ ಆಫ್ ಪವರ್ ಯೂನಿಟ್, ಫ್ಲೆಕ್ಸಿಬಲ್ ಶಾಫ್ಟ್ ಆ್ಯಂಡ್ ನೀಡಲ್. ಸೊ ಇದು ಶಾಫ್ಟ್ ಇದೆ, ಇದು ನೀಡಲ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನೀಡಲ್, ಇಲ್ಲಿಂದ ಇಲ್ಲಿವರೆಗೆ ಇದು ನೀಡಲ್. ಸೊ ಇದನ್ನು ಇನ್ಸರ್ಟ್ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ನೀಡಲ್ ಡಯಾಮೀಟರ್ ಎಷ್ಟಿದೆ, 20 mm to 75 mm ಇರುತ್ತೆ. ಲೆಂತ್ ಎಷ್ಟಿದೆ, 25 cm to 90 cm ಲೆಂತ್ ಇದೆ ಇದು. ಸೊ ಫ್ರೀಕ್ವೆನ್ಸಿ ಅಂತಂದರೆ ಇದು ನೀವು ಆನ್ ಮಾಡಿದಾಗ 12,000 ಸೈಕಲ್ಸ್ ಅದು ಈ ಥರ ವೈಬ್ರೇಟ್, ಇದು ಒಂಥರ ನೀಡಲ್ ಇರುತ್ತೆ, ಈ ಥರ ಅದು ತುಂಬ ಫಾಸ್ಟಾಗಿ ಈ ಥರ ರೊಟೇಟ್ ಆಗ್ತದೆ ಅಲ್ಲಿಂದಲ್ಲೇ, ರೈಟ್. ಸೊ ವೈಬ್ರೇಷನ್ ಪರ್ ಮಿನಿಟ್ ಅದು ಏನಂತಂದರೆ ಕ್ರಿಯೇಟ್ ಆಗುತ್ತೆ. ಸೊ ಯಾವುದಕ್ಕೆ ಯೂಸ್ ಮಾಡ್ತಾರೆ, ಬೀಮ್ಸು, ಕಾಲಮ್ಸು, ಸ್ಲ್ಯಾಬ್ಗಳಿಗೆ ಇದು ಯೂಸ್ ಮಾಡ್ತಾರೆ. ಸೊ ತುಂಬ ಸಿಂಪಲ್ ಇದೆ. ಇದರಲ್ಲಿ ಏನಂತಂದರೆ ಡೀಸೆಲ್ ಆರ್ ಪೆಟ್ರೋಲ್ನ ಆ್ಯಡ್ ಮಾಡೋದು, ಮೋಟರ್ ಕನೆಕ್ಟೆಡ್ ಇದೆ, ಅದನ್ನು ಆನ್ ಮಾಡೋದು. ಇದು ಆಮೇಲೆ ಇದು ಆನ್ ಮಾಡಿದ ತಕ್ಷಣ ಇದು ವೈಬ್ರೇಟ್ ಆಗ್ತಾ ಇರುತ್ತೆ ಈ ಥರ, ಆಯಿತಾ. ಸೊ ಅದನ್ನು ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ಇನ್ಸರ್ಟ್ ಮಾಡ್ತೀನಿ ಬೀಮ್ಸು, ಕಾಲಮ್ಸಲ್ಲಿ, ರೈಟ್. ಇದನ್ನು ಇನ್ಸರ್ಟ್ ಮಾಡೋದು ಮೆಥಡ್ಸ್ ಇದೆ, ವರ್ಟಿಕಲ್ ಮಾಡಬೇಕಾ, ಆ್ಯಂಗಲಲ್ಲಿ ಮಾಡಬೇಕಾ, ಡಿಪೆಂಡ್ಸ್ ಇದೆ, ರೈಟ್. ಸೊ ಅದನ್ನು ನೋಡಿಬಿಟ್ಟು ಇದನ್ನು ಏನಂತಂದರೆ ರಿಮೂವ್ ಥರ ಯೂಸ್ ಮಾಡ್ತಾರೆ, ಇಂಟರ್ನಲ್ ವೈಬ್ರೇಟರ್. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿ ಮಾಡ್ತಾ ಇದೆ ನೋಡಿ. ಸೊ ಇದು 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 ಶಾಫ್ಟ್ ಇದೆ, ಸೊ ಇದು ನೀಡಲ್ ಇದೆ, ಇದನ್ನೇ ಈ ಥರ ಆಲ್ರೆಡಿ ಇನ್ಸರ್ಟ್ ಮಾಡಿದ್ದಾರೆ. ಸೊ ಇದು ಹಾರಿಜಾಂಟಲಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಫಾರ್ಮ್ ವರ್ಕ್ ವೈಬ್ರೇಟರ್ ಅಂತ ಇದೆ, ಎಕ್ಸ್ಟರ್ನಲ್ ವೈಬ್ರೇಟರ್ ಅಂದ್ರೆ ಏನು, ನೀವು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಸೊ ಈ ಮೆಕಾನಿಸಮ್ಸ್ ಇಲ್ಲಿ ಕಾಣಿಸ್ತಾ ಇದೆ, ಅದನ್ನು ಫಾರ್ಮ್ ವರ್ಕಿಗೆ ಅಟ್ಯಾಚ್ ಮಾಡ್ತಾರೆ ಡೈರೆಕ್ಟ್. ಮಷಿನ್ ಈಸ್ ಕ್ಲಾಂಪ್ಡ್ ಆನ್ ದ ಎಕ್ಸ್ಟರ್ನಲ್ ವಾಲ್ ಸರ್ಫೇಸ್ ಆಫ್ ದ ಫಾರ್ಮ್ ವರ್ಕ್. ನೋಡಿ ಅಟ್ಯಾಚ್ ನಾನು ತೋರಿಸಿದ್ದೀನಿ, ಅದಕ್ಕೆ ಡೈರೆಕ್ಟ್ ಅಟ್ಯಾಚ್ ಮಾಡಿದ್ದಾರೆ. ವೈಬ್ರೇಷನ್ ಈಸ್ ಗಿವನ್ ಟು ದ ಫಾರ್ಮ್ ವರ್ಕ್ ಸೊ ದಟ್ ಕಾಂಕ್ರೀಟ್ ಇನ್ ದ ವಿಸಿನಿಟಿ ಆಫ್ ದ ಶಟರ್ ಗೆಟ್ಸ್ ವೈಬ್ರೇಟರ್. ಕಂಪ್ಲೀಟ್ ಅದು ವೈಬ್ರೇಟರೇ, ಸ್ವಲ್ಪ ಏನಂತಂದರೆ ಅದನ್ನು ಫುಲ್ ಶೇಕ್ ಆಗೋದಿಲ್ಲ, ಸ್ವಲ್ಪ. ಸೊ ಆದ ತಕ್ಷಣ ಏನು ಈ ಥರ ಇರುತ್ತೆ ಫಸ್ಟಲ್ಲಿ, ಹೀಗೆ ತೋರಿಸಿದ್ದೀನಲ್ಲ, ಸೊ ಇದೇ ಥರ ಇಲ್ಲಿದೆ ನೋಡಿ, ಸೇಮ್ ಇದೇ ಫಾರ್ಮ್ ವರ್ಕ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದು ಫಸ್ಟ್ ಈ ಥರ ಇರುತ್ತೆ, ಕಾಂಪ್ಯಾಕ್ಟ್ ಮಾಡಿ ಅಥವಾ ವೈಬ್ರೇಟ್ ಮಾಡಿದ್ಮೇಲೆ ಈ ಥರ ಅದು ಏರ್ ರಿಮೂವ್ ಆಗುತ್ತೆ, ಗೊತ್ತಾಯ್ತಾ. ಸೊ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ವೇರ್ ರೇನ್ಫೋರ್ಸ್ಮೆಂಟ್, ಲ್ಯಾಟ್ರಲ್ ಟೈಸ್ ಆ್ಯಂಡ್ ಸ್ಪೇಸ್ ಇಂಟರ್ಫೆನ್ಸ್ ಟೂ ಮಚ್ ವಿತ್ ದ ಇಂಟರ್ನಲ್ ವೈಬ್ರೇಟರ್. ಅಂದರೆ ತುಂಬ ಜಾಸ್ತಿ ಹೆವಿ ರೇನ್ಫೋರ್ಸ್ಮೆಂಟ್ ಇದೆ, ನಮಗಲ್ಲಿ ಅಪ್ಲೈ ಮಾಡೋಕ್ಕೆ ಬರ್ತಾ ಇಲ್ಲ ಅಂತಂದರೆ, ನೀಡಲ್ ಒಳಗಡೆ ಹೋಗ್ತಾ ಇಲ್ಲ ಅಂತಂದರೆ ಇದನ್ನು ಎಕ್ಸ್ಟರ್ನಲ್ ವೈಬ್ರೇಟರ್ ಯೂಸ್ ಮಾಡ್ತಾರೆ. ಓಕೆ, ಹೆವಿ ರೇನ್ಫೋರ್ಸ್ಮೆಂಟ್ ಇತ್ತಂದರೆ. ನೆಕ್ಸ್ಟ್ ಟೇಬಲ್ ವೈಬ್ರೇಟರ್, ತುಂಬ ಸಿಂಪಲ್ ಆಗಿದೆ. ನಾವು ಲ್ಯಾಬಲ್ಲಿ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಮಾಡೋಕ್ಕೆ ಏನು ಕ್ಯೂಬ್ ನಾವು ಯೂಸ್ ಮಾಡ್ತೀವಲ್ಲ, 150 × 150 × 150 mm ಏನು ಕ್ಯೂಬ್ ಇದೆ ನೋಡಿ, ಆ ಕ್ಯೂಬ್ನ ಕಾಸ್ಟ್ ಮಾಡಿ ಆಮೇಲೆ ನಾವೇನಂತಂದರೆ ಕಾಸ್ಟ್ ಮಾಡುವಾಗ ಅದಕ್ಕೂ ಕಾಂಪ್ಯಾಕ್ಷನ್ ಮಾಡಬೇಕಾಗುತ್ತೆ. ಸೊ ಅದು ಕಾಂಪ್ಯಾಕ್ಷನ್ ಮಾಡಬೇಕಾಗ್ತಂದರೆ ಈ ಟೇಬಲ್ ವೈಬ್ರೇಟರ್ನ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಇಟ್ಟಿದ್ದಾರೆ ನೋಡಿ, 4 ಕಾಣಿಸ್ತಾ ಇದೆಯಲ್ಲ, 4 ಕ್ಯೂಬ್ಸ್ ಇಟ್ಬಿಟ್ಟು ಅದನ್ನು ಅಟ್ಯಾಚ್ ಮಾಡಿ ಯೂಸ್ ಮಾಡ್ತಾರೆ. ಕಾಂಕ್ರೀಟ್ ಕ್ಯೂಬ್ಸ್ಗೆ ಇದನ್ನು ಯೂಸ್ ಮಾಡ್ತಾರೆ. ಪ್ಲ್ಯಾಟ್ಫಾರ್ಮ್ ವೈಬ್ರೇಟರ್ ಅಂತ ಬರುತ್ತೆ ಇನ್ನೊಂದು. ಈ ಪ್ಲ್ಯಾಟ್ಫಾರ್ಮ್ ವೈಬ್ರೇಟರ್ ಇಸ್ ನಥಿಂಗ್ ಬಟ್ ಟೇಬಲ್ ವೈಬ್ರೇಟರ್ ಅಂತಲೂ ಅನ್ಬೋದು, ರೈಟ್. ಬಟ್ ಇದು ಸ್ವಲ್ಪ ಲಾರ್ಜ್ ಸೈಜಲ್ಲಿ ಇರುತ್ತೆ. ಸೊ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಲಾರ್ಜ್ ಪ್ರೀ ಫ್ಯಾಬ್ರಿಕೇಟೆಡ್ ಕಾಂಕ್ರೀಟ್ ಎಲಿಮೆಂಟ್ಸ್ ಅಂತ ಇದೆ. ಅಂದರೆ ಏನು ಪ್ರೀ ಫ್ಯಾಬ್ರಿಕೇಟೆಡ್ ಅಂತಂದರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇರುತ್ತೆ, ಅದರಲ್ಲಿ ಈಗ PSC ಬೀಮ್ಸ್ ಇರುತ್ತೆ ನೋಡಿ, PSC ಬೀಮ್ಸು, ಕಾಲಮ್ಸು, ಐ ಸೆಕ್ಷನ್ಸು, ಬ್ರಿಡ್ಜ್ ಗರ್ಡರ್ಸು, ಇವೆಲ್ಲ ಏನಂತಂದರೆ ಪ್ರೀ ಫ್ಯಾಬ್ರಿಕೇಟೆಡ್ ಕಾಂಕ್ರೀಟ್ ಎಲಿಮೆಂಟ್ಸ್ ಅಂತ ಅನ್ಬೋದು ನಾವು, ರೈಟ್. ಇಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕಲ್ ಪೋಲ್ಸ್ ಇರ್ಬೋದು, ರೈಲ್ವೆ ಸ್ಲೀಪರ್ಸ್ ಇರ್ಬೋದು, ಆಯಿತಾ. ಸೊ ನಾನು ಹೇಳಿರೋದು ಬ್ರಿಡ್ಜ್ ಎಲಿಮೆಂಟ್ಸ್ ಇವೂ ಇರುತ್ತೆ ಅದರಲ್ಲಿ. ಸೊ ಅಂಥ ಕಡೆ ಎಲ್ಲ ಏನಂತಂದರೆ ಇದನ್ನು ಯೂಸ್ ಮಾಡ್ತಾರೆ, ರೈಟ್. ಸೊ ಈ ವೈಬ್ರೇಟರ್ sometimes coupled with the jerking or shocking arrangements of that compaction is given to the
ಕಾಂಕ್ರೀಟ್ ಅದನ್ನು ಏನಂತಂದರೆ ಈ ಅದ್ರ ಮೇಲ್ಗಡೆ ಇಟ್ಬಿಟ್ಟು ಅದನ್ನು ಕಾಂಕ್ರೀಟ್ ಈ ಥರ ಪ್ಲ್ಯಾಟ್ಫಾರ್ಮ್ ವೈಬ್ರೇಟರ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಓಕೆ, ಸೊ ನೆಕ್ಸ್ಟ್ ಸರ್ಫೇಸ್ ವೈಬ್ರೇಟರ್ ಅಂತ ಬರುತ್ತೆ, ಸ್ಕ್ರೀಡ್ ವೈಬ್ರೇಟರ್ ಆಯಿತಾ. ಸೊ ಇದೇನಿದೆ ಸ್ವಲ್ಪ ಸ್ಪೆಷಲ್ ಟೈಪ್ ಇದೆ, ಏನಿದೆ ನೋಡೋಣ. ಸರ್ಫೇಸ್ ವೈಬ್ರೇಟರ್ ಅಂತಂದರೆ screed board vibrator. Small vibrator placed on a screed board gives an effective method of compacting and leveling of the thin concrete members such as floor slab, roof slab and road surface. ಇಲ್ಲಿ ನೋಡ್ಬೋದು ನೀವು, ಇಲ್ಲೇನಿದೆ ಇದೇನು ಮಾಡ್ತಾ ಇದ್ದಾರೆ, ಒಂದು ಸರ್ಫೇಸ್ ಮೇಲೆ ಏನಿದೆ ಅಂತಂದರೆ ಲೆವೆಲ್ ಮಾಡುತ್ತೆ ಮತ್ತು ಅದನ್ನು ಕಾಂಪ್ಯಾಕ್ಟು ಮಾಡುತ್ತೆ ಆಯಿತಾ, ವೈಬ್ರೇಟು ಮಾಡುತ್ತೆ, ಅದು ಲೆವೆಲು ಮಾಡುತ್ತೆ. ಸೊ ಅಂಥ ಕಡೆ ಯೂಸ್ ಮಾಡ್ತಾರೆ. Floor slabs and roof slabs are thin that internal vibrator or any other type vibrator cannot be easily. ಅಂದರೆ ಥಿಕ್ನೆಸ್ ತುಂಬ ಕಮ್ಮಿ ಇದೆ, ಬಟ್ ಅದನ್ನು ವೈಬ್ರೇಟ್ ಮಾಡೋದು ಇಂಪಾರ್ಟೆಂಟ್ ಇದೆ ಥಿಕ್ನೆಸ್ಸು. ಈಗ ನಾರ್ಮಲ್ ಕಾಂಕ್ರೀಟು ವೈಬ್ರೇಟರು, ನೀಡಲ್ ವೈಬ್ರೇಟರ್ ಇಲ್ಲಿ ಯೂಸ್ ಮಾಡೋಕ್ಕೆ ಬರೋಲ್ಲ, ಹಾರಿಜೆಂಟಲ್ ಸರ್ಫೇಸ್ ಇದೆ ಆಯಿತಾ. ಸೊ ಅದಾದಮೇಲೆ ಬೇರೆ ಮೆಥಡ್ ಯಾವುದು ಇದಕ್ಕೆ ಫಾರ್ಮ್ ವರ್ಕು ಇಲ್ಲ. ಫಾರ್ಮ್ ವರ್ಕ್ ಇದ್ದರೆ ಫಾರ್ಮ್ ವರ್ಕಿಗೆ ಹಚ್ಬಿಟ್ಟು ನಾನು ಎಕ್ಸ್ಟರ್ನಲ್ ವೈಬ್ರೇಟರ್ನ ಯೂಸ್ ಮಾಡ್ಬೋದಿತ್ತು. ಸೊ ಅದನ್ನು ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅಂಥ ಕಡೆ ಥಿಕ್ನೆಸ್ ಕಮ್ಮಿ ಇದ್ದ ಕಡೆ ಏನಂತಂದರೆ ಇದನ್ನು ಯೂಸ್ ಮಾಡ್ತಾರೆ. ಸರ್ಫೇಸ್ ವೈಬ್ರೇಟರ್ ಕ್ಯಾನ್ ಎಫೆಕ್ಟಿವ್ಲಿ ಯೂಸ್ ಇನ್ ಜನರಲ್. ಸರ್ಫೇಸ್ ವೈಬ್ರೇಟರ್ ಆರ್ ನಾಟ್ ಎಫೆಕ್ಟಿವ್ ಬಿಯಾಂಡ್ 15 ಸೆಂಟಿಮೀಟರ್. ಅಂದರೆ ಥಿಕ್ನೆಸ್ ಎಷ್ಟು ಕಮ್ಮಿ ಇರುತ್ತೆ ಅಂಥ ಕಡೆ ಇದನ್ನು ಯೂಸ್ ಮಾಡ್ತಾರೆ ಅಷ್ಟೇ. 15 ಸೆಂಟಿಮೀಟರ್ ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಇತ್ತಂದರೆ ನೀವು ಬೇರೆ ಮೆಥಡ್ಗೆ ಹೋಗಬೇಕಾಗುತ್ತೆ. ತುಂಬ ಸಿಂಪಲ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ವೈಬ್ರೇಟಿಂಗ್ ರೋಲರ್ ಅಂತ ಇದೆ. ಇದು ಯಾರ್ಯಾರು ನೋಡಿದ್ದೀರಾ, ಇದನ್ನು ನ್ಯೂಮ್ಯಾಟಿಕ್ ಟೈಪ್ ವೈಬ್ರೇಟಿಂಗ್ ರೋಲರ್ ಅಂತ ಅಂತಾರೆ. ಏನಿದೆ ಅಂತಂದರೆ ಇದು ಮುಂದೆ ಒಂದು ಡ್ರಮ್ ಇದೆ ಆಯಿತಾ, ಹಿಂದೆ ಇದು ಏನಂತಂದರೆ ಟಯರ್ಸ್ ಇದೆ. ಸೊ ಈ ಟಯರ್ಸಿಂದನೂ ಕಾಂಪ್ಯಾಕ್ಷನ್ ಆಗುತ್ತೆ, ಈ ರೋಲರಿಂದನೂ ಕಾಂಪ್ಯಾಕ್ಷನ್ ಆಗುತ್ತೆ. ಸೊ ಇದು ಆಮೇಲೆ ಇದು ವೈಬ್ರೇಷನು ಕ್ರಿಯೇಟ್ ಮಾಡುತ್ತೆ, ವೈಬ್ರೇಷನ್ ವಿತ್ ವೈಬ್ರೇಷನ್ನು ಏನಂದರೆ ಕಾಂಪ್ಯಾಕ್ಟ್ ಆಗುತ್ತೆ ಇದು. ಸೊ ದಿಸ್ ಇಸ್ ಅ ನ್ಯೂ ಟೈಪ್, ಗೊತ್ತಾಯ್ತಾ. ಸೊ ಇದರಿಂದನೂ ಕಾಂಪ್ಯಾಕ್ಟ್ ಆಗುತ್ತೆ, ಈ ವೀಲ್ಸಿಂದನೂ ರೈಟ್, ಆಮೇಲೆ ಇದರಿಂದನೂ ಆಗುತ್ತೆ ರೈಟ್. ಸೊ ಇದು ವೈಬ್ರೇಟಿಂಗ್ ರೋಲರ್ ಅಂತ ಹೇಳ್ತೀವಿ. ಲಾರ್ಜ್ ಸ್ಕೇಲಲ್ಲಿ ಇದನ್ನು ಯೂಸ್ ಮಾಡ್ತಾರೆ, ರೋಡ್ ವರ್ಕಿಗೆ ಯೂಸ್ ಮಾಡ್ತಾರೆ, ಅಥವಾ ನೀವು ಕಾಂಪ್ಯಾಕ್ಷನ್ ಯಾವುದಾದ್ರೂ ಅರ್ತ್ ಮಾಡೋದಿದ್ರೆ ಯೂಸ್ ಮಾಡ್ತಾರೆ. ಸೊ ಯಾವುದೇ ಒಂದು ಲೆವೆಲ್ ಸರ್ಫೇಸ್ಗೆ ನೀವು ಬೇಕಂತಂದರೆ ಇದನ್ನು ಯೂಸ್ ಮಾಡ್ಬೋದು ರೈಟ್. ನೆಕ್ಸ್ಟು ಕಾಂಪ್ಯಾಕ್ಷನ್ ಬೈ ಪ್ರೆಷರ್ ಆ್ಯಂಡ್ ಜೋಲ್ಟಿಂಗ್. ಪ್ರೆಷರ್ ಆ್ಯಂಡ್ ಜೋಲ್ಟಿಂಗಿಂದ ಯಾವ್ದು ಮಾಡ್ತಾರೆ ಅಂದರೆ ಎಫೆಕ್ಟಿವ್ ಮೆಥಡ್ ಆಫ್ ಕಾಂಪ್ಯಾಕ್ಟಿಂಗ್ ವೆರಿ ಡ್ರೈ ಕಾಂಕ್ರೀಟ್. ನೋಡಿ ತುಂಬ ಇಂಪಾರ್ಟೆಂಟ್ ಇದೆ, ಡ್ರೈ ಕಾಂಕ್ರೀಟ್ ಇದೆ ಅಂತಂದರೆ ನೀವು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಯಾವ್ದು ಮೆಥಡು, ಪ್ರೆಷರ್ ಆ್ಯಂಡ್ ಜೋಲ್ಟಿಂಗು. ಸೊ ಈ ಮೆಥಡ್ ಏನು ಮಾಡ್ತಾರೆ ಅಂತಂದರೆ ಹಾಲೋ ಬ್ಲಾಕ್ಸಿಗೆ, ಕ್ಯಾವಿಟಿ ಬ್ಲಾಕ್ಸಿಗೆ, ಸಾಲಿಡ್ ಕಾಂಕ್ರೀಟ್ ಬ್ಲಾಕ್ಸಿಗೆ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಇದನ್ನು ಯೂಸ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಥಿಯರಿ ಕ್ವಶನ್ ಬರಬೇಕಂದ್ರೆ ಇಲ್ಲಿಂದನೇ ಬರ್ಬೋದು ನೋಡಿ, ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ. ಡ್ರೈ ಕಾಂಕ್ರೀಟ್ ಇದ್ದರೆ ಯಾವ ಮೆಥಡ್ ಯೂಸ್ ಮಾಡ್ತೀರಾ ಅಂತ, ಪ್ರೆಷರ್ ಆ್ಯಂಡ್ ಜೋಲ್ಟಿಂಗ್ ನೆನ್ಪಿಟ್ಕೊಳ್ಳಿ. ಓಕೆ, ಸ್ಟಿಫ್ ಕಾಂಕ್ರೀಟ್ ಈಸ್ ವೈಬ್ರೇಟೆಡ್, ಪ್ರೆಸ್ಡ್ ಆ್ಯಂಡ್ ಆಲ್ಸೋ ಗಿವನ್ ಜೋಲ್ಟ್ಸ್. ಜೋಲ್ಟ್ಸ್ ಅಂದರೆ ಏನು, ಸ್ವಲ್ಪ ಜನ ಕನ್ಫ್ಯೂಸ್ ಆಗೋದು ಹೇಳ್ತೀನಿ. ಈಗ ಇದು ಒಂದೇನು ಪೆನ್ ಇದೆ ಆಯಿತಾ, ನಾನು ಇದನ್ನು ಏನು ಮಾಡ್ತೀನಿ, ಈ ಥರ ಮೇಲ್ಗಡೆ ಒಯ್ದು ಮತ್ತೆ ಕೆಳಗಡೆ ಬಿಡ್ತೀನಿ ಆಯಿತಾ, ಇದು ಮೇಲೆ ಒಯ್ದು ಕೆಳಗಡೆ, ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್. ಸೊ ಇದು ಜೋಲ್ಟ್ ಕ್ರಿಯೇಟ್ ಆಗ್ತದೆ ಆಯಿತಾ, ಇದಕ್ಕೆ ಜೋಲ್ಟ್ಸ್ ಅಂತ ಅಂತೀವಿ ರೈಟ್. ಸೊ ವಿತ್ ಕಂಬೈನ್ಡ್ ಆ್ಯಕ್ಷನ್ ಆಫ್ ದ ಜೋಲ್ಟ್ಸ್, ವೈಬ್ರೇಷನ್ ಆ್ಯಂಡ್ ಪ್ರೆಷರ್, ಜೋಲ್ಟು ಮಾಡ್ತೀವಿ, ವೈಬ್ರೇಷನು ಮಾಡ್ತೀನಿ, ಪ್ರೆಷರು ಕೊಡ್ತೀನಿ ಆಯಿತಾ, ಯಾವುದಕ್ಕೆ, ಡ್ರೈ ಕಾಂಕ್ರೀಟಿಗೆ. ವಿತ್ ಸ್ಟಿಫ್ ಕಾಂಕ್ರೀಟ್ ಗೆಟ್ಸ್ ಕಾಂಪ್ಯಾಕ್ಟೆಡ್ ಟು ಎ ಡೆನ್ಸ್ ಫಾರ್ಮ್ ಟು ಗಿವ್ ಎ ಗುಡ್ ಸ್ಟ್ರೆಂತ್ ಆ್ಯಂಡ್ ವಾಲ್ಯೂಮ್ ಸ್ಟೆಬಿಲಿಟಿ ಕೊಡುತ್ತೆ ಇದು. ಸೊ ಇದು ಡ್ರೈ ಕಾಂಕ್ರೀಟಿಗೆ ನಾವು ಯೂಸ್ ಮಾಡ್ತೀವಿ, ಕಾಂಪ್ಯಾಕ್ಷನ್ ಬೈ ಪ್ರೆಷರ್ ಆ್ಯಂಡ್ ಜೋಲ್ಟಿಂಗ್. ಐ ಥಿಂಕ್ ಯು ಗಾಟ್ ಕ್ಲಿಯರ್ ಐಡಿಯಾ. ನೆಕ್ಸ್ಟ್ ಕಾಂಪ್ಯಾಕ್ಷನ್ ಬೈ ಸ್ಪಿನ್ನಿಂಗ್ ಅಂತ ಇದೆ ರೈಟ್. ಸೊ ಸ್ಪಿನ್ನಿಂಗ್ ಈಸ್ ಒನ್ ಆಫ್ ದ ರೀಸೆಂಟ್ ಮೆಥಡ್ಸ್ ಆಫ್ ಕಾಂಪ್ಯಾಕ್ಷನ್ ಆಫ್ ಕಾಂಕ್ರೀಟ್. ಇದು ಟ್ರೆಂಡಿಂಗ್ ಇದೆ, ಹೊಸದಿದೆ. ಏನು ಮಾಡ್ತಾರೆ, ಅಡಾಪ್ಟೆಡ್ ಫಾರ್ ದ ಫ್ಯಾಬ್ರಿಕೇಶನ್ ಆಫ್ ಕಾಂಕ್ರೀಟ್ ಪೈಪ್ಸ್ನ ಫ್ಯಾಬ್ರಿಕೇಶನ್ ಮಾಡ್ತೀವಲ್ಲ, ಪೈಪ್ ಮ್ಯಾನುಫ್ಯಾಕ್ಚರಿಂಗ್, ಅದಕ್ಕೆ ಯೂಸ್ ಮಾಡ್ತಾರೆ. ಸೊ ದ ಪ್ಲಾಸ್ಟಿಕ್ ಕಾಂಕ್ರೀಟ್ ವೆನ್ ಸ್ಪಿನ್ಡ್ ಎಟ್ ವೆರಿ ಹೈ ಸ್ಪೀಡ್, ಅಂದರೆ ಸ್ಪಿನ್ನಿಂಗ್ ಇಸ್ ನಥಿಂಗ್ ಬಟ್ ರೊಟೇಟ್ ಮಾಡೋದು, ತುಂಬ ಫಾಸ್ಟಾಗಿ ಅದನ್ನು ರೊಟೇಟ್ ಮಾಡೋದು. ಸೊ ದ ಸ್ಪೀಡ್ ಗೆಟ್ಸ್ ವೆಲ್ ಕಾಂಪ್ಯಾಕ್ಟೆಡ್ ಬಿಕಾಸ್ ಆಫ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೊ ಇಲ್ಲಿ ಫೋರ್ಸ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ ಮಾಡ್ತಾರೆ. ಸೊ ಇದು ಕಾಂಪ್ಯಾಕ್ಷನ್ ಬೈ ಸ್ಪಿನ್ನಿಂಗ್, ನ್ಯೂ ಮೆಥಡ್ ಇದೆ, ತುಂಬ ಇಂಪಾರ್ಟೆಂಟ್. ಸೊ ಈಗ ಬ್ಯಾಚಿಂಗ್ ನಾವು ಓದಿದ್ದೀವಿ ಪ್ರಿವಿಯಸ್ ಕ್ಲಾಸಲ್ಲಿ, ಮಿಕ್ಸಿಂಗು ಪ್ರಿವಿಯಸ್ ಕ್ಲಾಸಸ್ಸಲ್ಲಿ ಓದಿದ್ದೀವಿ. ಈ ಕ್ಲಾಸಲ್ಲಿ ಟ್ರಾನ್ಸ್ಪೋರ್ಟಿಂಗ್ ಓದ್ವಿ, ಪ್ಲೇಸಿಂಗ್ ಓದ್ವಿ, ಕಾಂಪ್ಯಾಕ್ಷನ್ ಓದ್ವಿ. ಸೊ ಐ ಥಿಂಕ್ ಇದೇನಂತಂದರೆ 5 ಮುಗಿದಿದೆ. ಕ್ಯೂರಿಂಗ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ರೈಟ್. ನೆಕ್ಸ್ಟ್ ಕ್ಲಾಸಲ್ಲಿ ಕ್ಯೂರಿಂಗ್ ಅಂದರೆ ಏನು, ಕ್ಯೂರಿಂಗ್ ಮೆಥಡ್ಸ್ ಏನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಲ್ರೆಡಿ ರೆಡಿ ಇದೆ, ಬಟ್ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳೋಣ, ತುಂಬ ಲೆಂದಿ ಆಗಿಬಿಡುತ್ತೆ. ಓಕೆ, ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಏನಾದರೂ ಕಮೆಂಟ್ಸ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.
ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ವಾಟ್ಸಪ್ ಗ್ರೂಪ್ ಇದೆ ಅದನ್ನು ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.